ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಸಮಗ್ರ ಅರ್ಥಶಾಸ್ತ್ರ. ಆಲ್ರೆಡಿ ಸೂಕ್ಷ್ಮ ಅರ್ಥಶಾಸ್ತ್ರ ವಿಡಿಯೋವನ್ನು ನೋಡಲಾರರು ಎಲ್ಲ ಆ ಸೂಕ್ಷ್ಮ ಅರ್ಥಶಾಸ್ತ್ರ ವಿಡಿಯೋವನ್ನು ನೋಡಿ. ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಮಾಡ್ಕೊಳ್ರಿ. ವಿಡಿಯೋನ ಅರ್ಧಕ್ಕೆ ಮರ್ಧ ನೋಡ್ಬೇಡ್ರಿ, ಕಂಪ್ಲೀಟ್ ಆಗಿ ನೋಡ್ರಿ. ಅವಾಗ ನಿಮ್ಗೆ ಏನಾಗ್ತಂದ್ರೆ ಪರಿಪೂರ್ಣವಾದಂಥ ಮಾಹಿತಿ ನಿಮ್ಗೆ ದೊರೀತದ. ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡ್ತೀವಿ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸಮಗ್ರ ಅರ್ಥಶಾಸ್ತ್ರವನ್ನು ನಾವೇನು ಮಾಡ್ತೀವಿ ಅಂದ್ರೆ ಸಂಪೂರ್ಣವಾಗಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂಥ 1 ಅಂಕದ ಪ್ರಶ್ನೆಗಳಾಗಿರ್ಬೋದು ಮತ್ತು 2 ಅಂಕದ ಪ್ರಶ್ನೆಗಳು, ಒಟ್ಟು ಎಲ್ಲ ಪ್ರಶ್ನೆಗಳನ್ನ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡ್ರಿ. ಇಲ್ಲಿ PDF ಅದ, ಇದನ್ನು ನಾವು ಏನು ಮಾಡೋಣ ಅಂದ್ರೆ ಓಪನ್ ಮಾಡಿಕೊಂಡು ಸಂಪೂರ್ಣವಾಗಿ 1ನೇ ಚಾಪ್ಟರಿಂದ ಸುಮಾರು 6 ಚಾಪ್ಟರ್ಗಳು ನಮ್ಮ ಕಂಡು ಬರ್ತಾವ. 6 ಚಾಪ್ಟರ್ನ ನಾವೇನು ಮಾಡೋಣ ಅಂದ್ರೆ ಇಲ್ಲಿ ನಾವು ಡಿಸ್ಕಷನ್ ಮಾಡುವಂಥ ಕೆಲಸವನ್ನ ಮಾಡೋಣ ಅಂತ. ಸೊ ಇಲ್ಲಿ ಮೊದಲನೇದಾಗಿ 1ನೇ ಚಾಪ್ಟರ್ ಏನಂತ ಹೇಳಿದಾಗ ಇದು ಭಾಗ ಬಿ ಯಲ್ಲಿ ಬರುವಂತಹ ಸಿಲೆಬಸ್ ಆಗಿರ್ತದ. ಭಾಗ ಬಿ ಅಂತೂ ಭಾಗ ಎ, ಭಾಗ ಬಿ ಅಥವಾ ಪಾರ್ಟ್ 1 ಪಾರ್ಟ್ 2 ಅಂತೇಳಿ 2 ಪುಸ್ತಕಗಳದಾವ ನಿಮಗೆ. ಇಲ್ಲಿ ಪಾರ್ಟ್ 2 ಪುಸ್ತಕದಲ್ಲಿ ಬರುವಂತಹ ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ನಾವು ತಿಳಿತಾ ಹೋಗೋಣ. ಮೊದಲನೇದಾಗಿ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ನಾವು ತಿಳ್ಕೊಳ್ಳೋಣ ಅಂತ. ಸಮಗ್ರ ಅರ್ಥಶಾಸ್ತ್ರ ಎಂದರೆ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ತಿಳ್ಕೊಳ್ಳೋಣ. ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಅರ್ಥಶಾಸ್ತ್ರವನ್ನ ಸಣ್ಣ ಸಣ್ಣ ಘಟಕಗಳಾಗಿ ಅಧ್ಯಯನ ಮಾಡಿದೆ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ. ಸಮಗ್ರ ಅರ್ಥಶಾಸ್ತ್ರ ಎಂದರೆ ಅರ್ಥಶಾಸ್ತ್ರವನ್ನು ವಿಶಾಲ ದೃಷ್ಟಿಕೋನದಿಂದ ಅಥವಾ ಸಂಪೂರ್ಣ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿದವರನ್ನ ಏನಂತ ಕರಿತೀವಿ ಅಂದ್ರ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಉದಾಹರಣೆ ಕೊಡ್ರಿ ಅಂತ ಹೇಳಿ ಅಂದ್ರ ಯಾವ್ದಾದ್ರು ಚಾಪ್ಟರ್ ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತ ಚಾಪ್ಟರ್ ಹೆಸರು ಬರೋದು ನಿಮ್ಗೆ ಸಿಕ್ಬಿಡುತ್ತೆ ಮಾರ್ಕ್ಸ್. ಫಾರ್ ಎಕ್ಸಾಂಪಲ್ ರಾಷ್ಟ್ರೀಯ ಆದಾಯ ಆಗಿರ್ಬೋದು, ಬ್ಯಾಂಕುಗಳ ಅಧ್ಯಯನ ಆಗಿರ್ಬೋದು, ಮುಂಗಡ ಪತ್ರದ ಅಧ್ಯಯನ ಆಗಿರ್ಬೋದು, ವಿದೇಶಿ ವ್ಯಾಪಾರ ಆಗಿರ್ಬೋದು, ಇವುಗಳನ್ನ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುವಂತ ಸಾಧ್ಯತೆ ಇರ್ತದ. ನೋಡಿ ಇಲ್ಲಿ 7ನೇ ಅಧ್ಯಾಯ ಅಥವಾ ಸಮಗ್ರ ಅರ್ಥಶಾಸ್ತ್ರದಲ್ಲಿ 1ನೇ ಅಧ್ಯಾಯ, ಟೋಟಲ್ ಆಗಿ ನೋಡಿದಾಗ 7ನೇ ಅಧ್ಯಾಯ. ಸೊ ಮೊದಲನೇ ಪ್ರಶ್ನೆ ಏನಾಗ್ಯದ ಅಂದ್ರ ಆರ್ಥಿಕ ನಿರ್ಣಯಗಳನ್ನ ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಏನಂತೇಳಿ ಕರೀತಾರ ಅಂತ ಹೇಳಿ ಕೇಳ್ತಾರ. ಮೊದಲನೇದಾಗಿ ಇಲ್ಲಿ ಆರ್ಥಿಕ ಚಲಕಗಳು ಅದಾವ, ಅರ್ಥಶಾಸ್ತ್ರಜ್ಞರ ಅದಾರ, ನೆಕ್ಸ್ಟ್ ಆರ್ಥಿಕ ಏಜೆಂಟ್ ಅದರ, ಮೇಲಿನ ಯಾವುದೂ ಅಲ್ಲ ಅಂತೇಳಿ ಅದ. ಸೊ ಇಲ್ಲಿ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದಾಗ ನಾವು ಆರ್ಥಿಕ ಏಜೆಂಟರು ಅಂತೇಳಿ ನಾವೇನ್ ಮಾಡ್ತೀವಿ ಅಂದ್ರ ಫೈನಲ್ ಮಾಡ್ತೀವಿ. ಇದರ ಆನ್ಸರ್ ಏನಂದ್ರ ಆರ್ಥಿಕ ಏಜೆಂಟರು. ಆರ್ಥಿಕ ಏಜೆಂಟು ಅಂದರೆ ಒಂದು ಅರ್ಥ ವ್ಯವಸ್ಥೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳನ್ನ ಆರ್ಥಿಕ ಏಜೆಂಟರು ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ 2ನೇದಾಗಿ 1936ರಲ್ಲಿ ಅಥವಾ ಜಾನ್ ಮೆನಾರ್ಡ್ ಕೇನ್ಸ್ ರವರು ರಚಿಸಿದಂತಹ ಕೃತಿ ಯಾವುದು ಅಂತೇಳಿ ಅಂದಾಗ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾರ್ವತ್ರಿಕ ಸಿದ್ಧಾಂತ ಅಂತೇಳಿ ಕರಿತೀವಿ. ಅದನ್ನೇ ನಾವು ಏನ್ ಕೇಳ್ತಾರಂದ್ರ ಅಡಮ್ ಸ್ಮಿತ್ ರವರು ರಚಿಸಿದಂತ ಗ್ರಂಥ ಯಾವುದು ಅಂತ ಹೇಳಿ ಕೇಳಿದ್ರಂದ್ರ ರಾಷ್ಟ್ರಗಳ ಸಂಪತ್ತು. ಎಷ್ಟರಲ್ಲಿ ರಚಿಸ್ತಾರಂದ್ರ 1776ರಲ್ಲಿ ರಚಿಸ್ತಾರ. ಆದ್ರೆ ಇವರು ಕೇನ್ಸ್ ಅವರು ಯಾವಾಗ ರಚಿಸ್ತಾರಂದ್ರ 1936ರಲ್ಲಿ. ಇಸ್ವಿ ಕೇಳುವಂತ ಚಾನ್ಸಸ್ ಇರ್ತದ, ನೀವೇನ್ ಮಾಡ್ರಿ ಅಂದ್ರ ನೆನಪಿಡ್ರಿ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡುವ. ಕೆಲವು ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರಿಗೆ ಪೂರ್ಣ ಉದ್ಯೋಗ ಕಂಡುಕೊಳ್ಳುತ್ತಿದ್ದು ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತವೆ. ಇದು ಏನಾಗ್ಯದಪ್ಪ ಅಂದ್ರೆ ಹಳಿ ಚಿಂತನೆ ಆಗ್ಯದ. ಯಾಕಂದ್ರ ಎಲ್ಲರಿಗೂ ಪೂರ್ಣ ಪ್ರಮಾಣದ ಉದ್ಯೋಗ ಸಿಗುವುದಿಲ್ಲ, ಹಂಗಾಗಿ ಇದನ್ನ ಸಾಂಪ್ರದಾಯಿಕ ಚಿಂತನೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮಹಾ ಆರ್ಥಿಕ ಮುಗ್ಗಟ್ಟು ಯಾವಾಗ ಆಗ್ತು ಅಂತ ಹೇಳಿ ಕೇಳ್ತಾರೆ. ಸೊ ಪ್ರಶ್ನೆ ನಂಬರ್ 4 ಸಿ ನಮ್ಗೆ ಆನ್ಸರ್ ಆಗ್ತು ನೋಡ್ರಿ. 1929ರಲ್ಲಿ ನೋಡ್ರಿ JM ಕೇನ್ಸ್ ಅವ್ರ ಕೃತಿ ಯಾವ ಬರೆದ್ರ ಅಂದ್ರ 1936. ಸೊ ನೆಕ್ಸ್ಟ್ ಅಡಮ್ ಸ್ಮಿತ್ ಅವರು ಯಾವ ಕೃತಿಯನ್ನ ಬರೆದ್ರಂದ್ರ 1776. ನೆಕ್ಸ್ಟ್ ಅಡಮ್ ಸ್ಮಿತ್ ಬರೆದಂತ ಕೃತಿ ರಾಷ್ಟ್ರಗಳ ಸಂಪತ್ತು, JM ಕೇನ್ಸ್ ಬರೆದಿದ್ದು ಉದ್ಯೋಗ ಬಡ್ಡಿ ಮತ್ತು ಹಣದ ಸಾರ್ವತ್ರಿಕ ಸಿದ್ಧಾಂತ. ನೆಕ್ಸ್ಟ್ ಆರ್ಥಿಕ ಮುಗ್ಗಟ್ಟು ಯಾವಾಗ ಅಂದ್ರ 1929 ಅಂತೇಳಿ ನೆನಪಿಡಬೇಕು. ನೆಕ್ಸ್ಟ್ ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸ್ತಾರೆ. ಯಾರಪ್ಪ ಅಂದ್ರೆ ಆಬ್ವಿಯಸ್ಲಿ ಸೊ ಬಂಡವಾಳಶಾಹಿ ಆರ್ಥಿಕತೆ ಅಂದ್ರೆ ನೀವು 1ನೇ ಚಾಪ್ಟರ್ ಕಲ್ತೀರಿ. 1ನೇ ಚಾಪ್ಟರ್ ಕಲಿದು ಗೊತ್ತಿರ್ಲಿಕ್ಕೆ ಅಂದ್ರೆ ನೀವು ನಮ್ಮ ಚಾನಲ್ ಅಲ್ಲಿ ಹೋಗಿ ನೋಡ್ರಿ, 1ನೇ ಚಾಪ್ಟರ್ ಕಂಪ್ಲೀಟ್ ಆಗಿ ಕವರ್ ಅದ. ಸೊ ಬಂಡವಾಳಶಾಹಿ ಆರ್ಥಿಕತೆ ಅಂದರೆ ಒಂದು ಆರ್ಥಿಕತೆಯಲ್ಲಿ ಉತ್ಪಾದನೆ, ಬೆಲೆ ನಿಗದಿ, ನೆಕ್ಸ್ಟ್ ಅನುಭೋಗದಂತ ಪ್ರಕ್ರಿಯೆಗಳನ್ನು ಖಾಸಗಿ ವ್ಯಕ್ತಿಗಳು ನಡೆಸುತ್ತಿದ್ರೆ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಬಂಡವಾಳಶಾಹಿ ಆರ್ಥಿಕತೆ ಅಂತೇಳಿ ಕರಿತೀವಿ. ಇಲ್ಲಿ ಉತ್ತರ ಏನಾಗ್ತದಂದ್ರ ಖಾಸಗಿ ಉದ್ಯಮ ಸಂಸ್ಥೆಗಳು ಆಗ್ತದ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಬರುವಂತ ಬಿಟ್ಟ ಸ್ಥಳಗಳನ್ನ ನೋಡೋಣ. ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿಭಾಯಿಸುತ್ತದೆ. ಸಮಗ್ರ ಅರ್ಥಶಾಸ್ತ್ರ ಏನ್ ಮಾಡ್ತದ? ಸಮಗ್ರ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿಭಾಯಿಸುತ್ತದೆ. ಭೂಮಿ ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಡ್ಯಾಶ್ ರೂಪದಲ್ಲಿ ಪಾವತಿಸುತ್ತಾರೆ. ಯಾವ ರೂಪದಲ್ಲಿ ಅಂತ ಹೇಳಿ ಅಂದಾಗ ಗೇಣಿ. ಉತ್ಪಾದನಾಂಗಗಳು 4 ಬರ್ತಾವ. ಭೂಮಿ, ಸೊ ಉತ್ಪಾದನಾಂಗಗಳು 4 ಬರ್ತಾವ. ಸೊ 1ನೇದು ಭೂಮಿಗೆ ಪ್ರತಿಫಲವಾಗಿ ಗೇಣಿ, ಹೌದಾ? ಭೂಮಿಗೆ ಪ್ರತಿಫಲವಾಗಿ ಗೇಣಿ ಇಲ್ಲಿ ಮುಂದೆ ಬರ್ತದೆ. ಮುಂದೆ ಬರ್ತದೆ ಅಲ್ಲಿ ಹೇಳ್ತೀನಿ. ಸೊ
ಭೂಮಿಗೆ ಪ್ರತಿಫಲವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಗೇಣಿಯನ್ನ ಪಡಿತೀವಿ. ಶ್ರಮಕ್ಕೆ ಪ್ರತಿಫಲವಾಗಿ ಅಂದ್ರೆ ಶ್ರಮ ಅಂದ್ರೆ ಕೆಲಸ ಮಾಡೋದಕ್ಕೆ ಪ್ರತಿಫಲವಾಗಿ ಕೂಲಿ. ಬಂಡವಾಳ ಏನ್ರ ಕೊಟ್ಟರು ಅಂದ್ರೆ ಅದಕ್ಕೆ ಆಬ್ವಿಯಸ್ಲಿ ಬಡ್ಡಿ ಕೊಡ್ತಾರ. ಸಂಘಟನೆ ಒಂದು 4 ಜನ ಕೂಡಿ ನೀವು ಬಿಸ್ನೆಸ್ ಮಾಡಿದ್ರೆ ಅಂದ್ರೆ ಎದ್ರ ಸಂಬಂಧ ಮಾಡ್ತೀರಿ? ಲಾಭಕ್ಕಾಗಿ ಬಿಸ್ನೆಸ್ ಮಾಡ್ತೀರಿ. 4ರಲ್ಲಿ ಯಾವ್ದು ಬೇಕಾದ್ ಕೇಳ್ಬೋದು. ಇಲ್ಲಿ ಭೂಮಿಗೆ ಸಲ್ಲಿಸಿದ ಸೇವೆಗೆ ಏನ್ ತಗೋತಾರ ಅಂತೇಳಿ ಹೇಳಿದಾರೆ ಗೇಣಿ, ನೆನಪಿರಲಿ. ನೆಕ್ಸ್ಟ್, ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದಕ್ಕೆ ಡ್ಯಾಶ್ ಎನ್ನುವರು. ಸೊ ಏನಂತ ಹೇಳಿ ಕರೀತಾರೆ ಅಂದ್ರೆ ರಫ್ತು. ಫಾರ್ ಎಕ್ಸಾಂಪಲ್, ನಿಮ್ಮ ರಾಷ್ಟ್ರ ಎ ಅನ್ನುವಂತಾರ, ನಮ್ದು ಭಾರತ ಅದ. ಭಾರತಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಅಮೆರಿಕ, ಇಲ್ಲಿ ಅಮೆರಿಕ ಅದ ತಿಳ್ಕೊಳ್ರಿ. ಸೊ ಭಾರತ ಮತ್ತು ಅಮೆರಿಕ 2 ರಾಷ್ಟ್ರಗಳು. ಸೊ ಅಮೆರಿಕದಿಂದ ನಾವು ವಸ್ತುಗಳನ್ನ ತರಿಸ್ಕೊಂಡಿವಿ ಅಂದ್ರ ಆಮದು, ವಸ್ತುಗಳನ್ನ ಬಂದು ಅಂದ್ರ ಆಯಾ. ಸೊ ಹಿಂದಿ ಒಳಗ ಬರ್ತಪ್ಪ ಅಂದ್ರ ಬರೋದಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರ ಆಮದು ಅಂತ ಹೇಳಿ ಕರಿತೀವಿ. ಸೊ ಕಳಿಸೋದಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರ ರಫ್ತು ಅಂತ ಹೇಳಿ ಕರಿತೀವಿ. ಬರೋದಕ್ಕ ಆಮದು, ಕಳಿಸೋದಕ್ಕೇನು ರಫ್ತು. ನೀವು ರಫ್ತಾದ್ರೂ ಕೇಳಬಹುದು, ಆಮದಾದ್ರೂ ಕೇಳಬಹುದು. ಸ್ವದೇಶವು ಅಂದ್ರ ಭಾರತವು ಜಗತ್ತಿನ ಇತರ ದೇಶಗಳಿಗೆ ಸರಕುಗಳನ್ನು ಮಾರಾಟ ಮಾಡುವುದು ಅಂದ್ರೆ ಏನಾಗ್ತವ, ವಸ್ತುಗಳು ಹೋಗ್ತಾವ. ಹಂಗಾಗಿ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ರಫ್ತು ವ್ಯಾಪಾರ ಅಂತೇಳಿ ಕರಿತೀವಿ. ಅದೇನಪ್ಪಾ ಅಂದ್ರೆ ನಮ್ಮ ದೇಶ ತಗೋತಂದ್ರ ಆಮದು ವ್ಯಾಪಾರ ಅಂತೇಳಿ ಕರಿತೀವಿ. ಇಷ್ಟು ನಿಮಗೆ ಗೊತ್ತಿರಬಹುದು. ಡ್ಯಾಶ್ ಘಟಕಗಳನ್ನು ಉದ್ಯಮ ಘಟಕಗಳೆಂದು ಕರೀತಾರೆ. ಉತ್ಪಾದನಾ ಘಟಕಗಳನ್ನ ಏನಂತೇಳಿ ಕರಿತೀವಿ ಅಂದ್ರ ಉದ್ಯಮ ಘಟಕಗಳೆಂದು ಕರಿತೀವಿ. ನೆಕ್ಸ್ಟ್, ಡ್ಯಾಶ್ ನೀತಿಯನ್ನು ರಾಜ್ಯವು ಸ್ವಯಂ ಆಗಿ ಶಾಸನಾತ್ಮಕವಾಗಿ ಸಂಸ್ಥೆಗಳಾದ RBI ಗಳಿಂದ ಜಾರಿಗೆ ತರಲಾಗಿದೆ ಅಂತ ಹೇಳಿದಾಗ ಸಮಗ್ರ ಆರ್ಥಿಕ ನೀತಿಗಳು ಅಂತೇಳಿ ನೋಡ್ತೀವಿ. ನಾವು ಆಗ್ಲೇ ಅಂದಾಗ ಆರ್ಥಿಕ ಏಜೆಂಟರು ಎಂದರೆ ಯಾರು ಅಂತೇಳಿ ಪ್ರಶ್ನೆ ನೋಡ್ರಿ. ಸೊ ನಿಮಗೆ ಡೆಫಿನಿಷನ್ ಕೇಳಬಹುದು, ಅಥವಾ ಆರ್ಥಿಕ ಏಜೆಂಟರ್ ಅಂದ್ರೆ ಯಾರು ಅಂದ್ರ ಆರ್ಥಿಕತೆಯಲ್ಲಿ. ಸೊ ಒಂದನೇ ಇದು ನೋಡಿದಾಗ ಆರ್ಥಿಕ ಚಟುವಟಿಕೆಗಳನ್ನ ಯಾರು ಕಂಟ್ರೋಲ್ ಮಾಡ್ತಾರಲ್ಲ ಅವರು ಆರ್ಥಿಕ ಏಜೆಂಟರ್ಗಳು. ಸೊ ಎಕ್ಸಾಂಪಲ್ ಅಂತ ಹೇಳಿ ಬಂದಾಗ ಅನುಭವಿಗಳು ಕಂಟ್ರೋಲ್ ಮಾಡ್ತಾರೆ ಕೆಲವೊಂದ್ಸಲ, ಕೆಲವೊಂದು ಬಾರಿ ಉತ್ಪಾದಕರು ಕಂಟ್ರೋಲ್ ಮಾಡ್ತಾರೆ, ಕೆಲವೊಂದು ಬಾರಿ ಸರ್ಕಾರಗಳು ಕಂಟ್ರೋಲ್ ಮಾಡ್ತಾವ, ಬ್ಯಾಂಕ್ಗಳು ಕೂಡ ಅನುಭವವನ್ನ ಕಂಟ್ರೋಲ್ ಮಾಡ್ತಾವ. ಇವೆಲ್ಲವೂ ಏನಾಗ್ತಾವ ಅಂದ್ರ ಆರ್ಥಿಕ ಏಜೆಂಟರು ಅಂತೇಳಿ ಆಗ್ತಾವ. ಅದ್ರ ಕೆಳಗ ನೋಡ್ರಿ, ಆರ್ಥಿಕ ಏಜೆಂಟರು ಎಂದರೇನು? ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವಂತಹ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ. ಆರ್ಥಿಕ ನಿರ್ಣಯ ಅಂದ್ರ ಸಂಪೂರ್ಣವಾಗಿ ಆರ್ಥಿಕತೆಯಲ್ಲಿ ಆಗುವಂತ ಯಾವುದೇ ನಿರ್ಣಯಗಳಿರಲಿ ಯಾರು ತಗೋತಾರ ಅಂದ್ರ ಆರ್ಥಿಕ ಏಜೆಂಟರುಗಳು ತಗೋತಾರ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್, ಸಾಂಪ್ರದಾಯಿಕ ಪಂಥದ ಚಿಂತನೆ ಏನನ್ನು ಹೇಳುತ್ತದ ಅಂತ ಹೇಳಿ ಅಂದಾಗ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರಿಗೆ ಪೂರ್ಣ ಉದ್ಯೋಗ ದೊರೆಯುತ್ತದೆ ಅಂತೇಳಿ ಹೇಳ್ತಾರ. ನೆಕ್ಸ್ಟ್, ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸ ಮಾಡ್ತಾವ ಅಂತೇಳಿ ಹೇಳ್ತಾರ. ಸೊ ಹಂಗಾಗಿ ಅದನ್ನ ನಾವು ಬರೀಬಹುದು. ನೆಕ್ಸ್ಟ್, ಆಮದು ಎಂದರೆ ಆಗಲೇ ಹೇಳಿ ನೋಡು, ಸ್ವದೇಶವು ಬೇರೆ ದೇಶಗಳಿಂದ, ಭಾರತವು ಅಮೆರಿಕದಿಂದ ವಸ್ತುಗಳನ್ನ ತರಿಸೋದಂದ್ರೆ ಏನಂತ ಹೇಳಿ ಕರಿತೀವಿ ನಾವು ಆಮದು ಅಂತ ಹೇಳಿ ಕರಿತೀವಿ. ಭಾರತ ಯಾವುದು? ಸ್ವದೇಶವು ಇತರೆ ದೇಶಗಳಿಂದ ಸರಕು ಮತ್ತು ಸೇವೆಗಳನ್ನ ಖರೀದಿಸುವುದಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರ ಆಮದು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಅಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿ ಆಗಲೇ ಡಿಸ್ಕಷನ್ ಮಾಡಿದ್ವಿ ನಾವು, ರಾಷ್ಟ್ರಗಳ ಸಂಪತ್ತು. ಕೂಲಿಯ ದರ ಎಂದರೇನು ಅಂತ ಹೇಳಿ ಬರ್ತದ. ಶ್ರಮವನ್ನು ಕೊಳ್ಳುವ ಮತ್ತು ಮಾರುವ ದರಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರ ಕೂಲಿಯ ದರ ಅಂತೇಳಿ ಕರಿತೀವಿ. ಶ್ರಮ ಅಂದ್ರೆ ಕೊಳ್ಳುವುದು ಅಂದ್ರೆ ನಿಮ್ಮ ಹೊಲಕ್ಕೆ ಕೆಲಸಗಾರನ ಕರೆದುಕೊಂಡು ಹೋಗುವುದು. ಶ್ರಮ ಮಾರುವುದಂದ್ರೆ ನೀವು ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡುವುದು. ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಕೂಲಿಯ ದರ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳು ಅಂತೇಳಿ 2 ಅಂಕಕ್ಕೆ ಪ್ರಶ್ನೆ ಬರ್ತದೆ. ಬಂಡವಾಳಶಾಹಿ ಆರ್ಥಿಕತೆ ಅಂದ್ರೆ ಏನ್ ತಿಳ್ಕೊಂಡ್ಬಿಡ್ರಿ, ಉತ್ಪಾದನೆ, ಬೆಲೆ ನಿಗದಿ, ವಿತರಣೆ. ಈ 3 ಯಾರ ಕೈ ಇರ್ತಾವ ಅಂದ್ರ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿತ್ತು ಅಂದ್ರ ಅದು ಬಂಡವಾಳಶಾಹಿ. ಸರ್ಕಾರದ ಕೈಯಲ್ಲಿತ್ತು ಅಂದ್ರ ಕೇಂದ್ರ ಯೋಜನಾ. ಇಬ್ಬರ ಕೈಯಾಗಿತ್ತು ಅಂದ್ರ ಮಿಶ್ರ. ಇಲ್ಲಿ ಬಂಡವಾಳಶಾಹಿ ಆರ್ಥಿಕತೆ ಲಕ್ಷಣಗಳು ಅಂತ ಹೇಳಿದಾಗ ಒಂದೇದು ಉತ್ಪಾದನಾ ಸಾಧನಗಳು ಖಾಸಗಿ ಒಡೆತನದಲ್ಲಿರುತ್ತದೆ, ಒಂದೇದು. ನೆಕ್ಸ್ಟ್, ಇವ್ರ ಉದ್ದೇಶ, ಖಾಸಗಿಯವರ ಉದ್ದೇಶ ಲಾಭ ಗಳಿಸುವುದು. ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ಬೇಡಿಕೆ ಮತ್ತು ಪೂರೈಕೆ ಮೇಲೆ ಏನಾಗಿರ್ತದೆ ಅಂದ್ರೆ ಅವಲಂಬನೆ ಆಗಿರ್ತದೆ. ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತದೆ. ನೆಕ್ಸ್ಟ್, ಉತ್ಪಾದನೆ, ಬೆಲೆ ನಿಗದಿ, ಈ ತರ ಆರ್ಥಿಕ ಚಟುವಟಿಕೆಗಳ ಸಂಪೂರ್ಣ ನಿಯಂತ್ರಣ ಯಾರ ಕೈಗಿರ್ತದೆ ಅಂದ್ರ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿರ್ತದ. ಹಿಂಗಾಗಿ ಇವೆಲ್ಲವೂ ಏನಾಗ್ತಾವ ಅಂದ್ರ ಲಕ್ಷಣಗಳಾಗ್ತಾವ. ಉದಾಹರಣೆ ಏನಂತ ಹೇಳಿದಾಗ USA ಅಂದ್ರ ಅಮೆರಿಕ ಅಂತೇಳಿ ನಾವು ನೋಡ್ತೀವಿ. ಮುಂದ ಬಾಹ್ಯ ವಲಯದ 2 ವ್ಯಾಪಾರಗಳನ್ನು ತಿಳಿಸಿ ಅಂತ ಹೇಳಿ ಕೇಳ್ತಾರೆ. ಬಾಹ್ಯ ವಲಯ ಅಂತ ಹೇಳಿದಾಗ ಹೊರಗಿಂದು, ನಮ್ಮ ರಾಷ್ಟ್ರವನ್ನು ಹೊರತುಪಡಿಸಿ ಹೊರಗಿರುವಂತಹ ವಲಯವನ್ನು ನಾವು ಏನಂತ ಹೇಳಿ ಕರಿತೀವಿ ಅಂದ್ರ ಬಾಹ್ಯ ವಲಯ ಅಂತ ಹೇಳಿ ಕರಿತೀವಿ. ಆಂತರಿಕ ವಲಯ ಅಂದ್ರ ದೇಶದ ಗಡಿಯ ಒಳಗಡೆ ಇರುವಂತಹ ವಲಯವನ್ನು ಆಂತರಿಕ ವಲಯ ಎನ್ನುವರು. ದೇಶ ಬಿಟ್ಟು ನಮ್ಮ ದೇಶದ ಗಡಿಯ ಹೊರಗಡೆ ಇರುವಂತಹ ವಲಯವನ್ನ ಬಾಹ್ಯ ವಲಯ ಅಂತ ಹೇಳಿ ಕರಿತೀವಿ. ಸೊ ಆಂತರಿಕ ವಲಯದಲ್ಲಿರುವಂತಹ ವ್ಯಾಪಾರಗಳಂದ್ರ ಸಗಟು ವ್ಯಾಪಾರ ಮತ್ತು ಚಿಲ್ಲರೆ ವ್ಯಾಪಾರ. ಬಾಹ್ಯ ವಲಯದಲ್ಲಿ ಬಂದಾಗ ಆಮದು ವ್ಯಾಪಾರ ಮತ್ತು ರಫ್ತು ವ್ಯಾಪಾರ ಆಗ್ತದ. ರಫ್ತು ವ್ಯಾಪಾರ ಅಂದ್ರ ಒಂದು ರಾಷ್ಟ್ರ ಜಗತ್ತಿನ ಇತರ ರಾಷ್ಟ್ರಗಳಿಗೆ, ಸೊ ಇಲ್ಲಿ ನಮ್ಮ ಭಾರತ ಎನ್ನುವಂತ ರಾಷ್ಟ್ರ
ಜಗತ್ತಿನ ಇತರ ರಾಷ್ಟ್ರಗಳಿಗೆ ಏನಾಗ್ತಂದ್ರ ವಸ್ತುಗಳನ್ನ ಮಾರಾಟ ಮಾಡ್ತದ. ಏನ್ ಮಾಡ್ತದ? ವಸ್ತುಗಳನ್ನ ಮಾರಾಟ ಮಾಡ್ತದ. ವಸ್ತುಗಳಾಗಿರ್ಬೋದು ಅಥವಾ ಸರಕು ಮತ್ತು ಸೇವೆಗಳಾಗಿರ್ಬೋದು ಮಾರಾಟ ಮಾಡ್ತದ. ಅದನ್ನ ಏನಂತ ಕರಿತೀವಿ? ರಫ್ತು. ಬೇರೆ ರಾಷ್ಟ್ರಗಳಿಂದ ಭಾರತ ಏನಾಗ್ತದ? ತರಿಸಿ ಹೋಗ್ತದಂದ್ರ ಒಂದು ರಾಷ್ಟ್ರವು ಜಗತ್ತಿನ ಇತರ ರಾಷ್ಟ್ರಗಳಿಂದ ಖರೀದಿಸುವುದಕ್ಕೆ ಏನಂತ ಕರಿತೀವಿ ಅಂದ್ರ ಆಮದು. ನಾವು ಖರೀದಿ ಮಾಡಿದೇವೆ ಅಂದ್ರ ಆಮದು, ಅವರಿಗೆ ಕೊಟ್ಟೆವು ಅಂದ್ರ ರಫ್ತು. ನೆಕ್ಸ್ಟ್, ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುವವರು ಅಥವಾ ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ಯಾರು ತಗೋತಾರ ಅಂದ್ರ ಅನುಭೋಗಿಗಳು ತಗೋತಾರ. ನೆಕ್ಸ್ಟ್, ಉತ್ಪಾದಕರು ತಗೋತಾರ. ನೆಕ್ಸ್ಟ್, ಉತ್ಪಾದನಾಂಗಗಳನ್ನು ಹೆಸರಿಸಿ ಅಂತ ಹೇಳಿ ಕರೀತಾರ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಎನ್ನುವಂತ 4 ಉತ್ಪಾದನಾಂಗಗಳು ಬರ್ತಾವ. ನಾ ಆಗ್ಲೇ ನಿಮ್ಗೆ ಏನ್ ಹೇಳಿದ್ರೆ ಭೂಮಿಗೆ ಪ್ರತಿಫಲವಾಗಿ ಏನ್ ಸಿಗ್ತದೆ ಅಂತ ಪ್ರಶ್ನೆ ಕೇಳಬಹುದು. ಭೂಮಿಗೆ ಪ್ರತಿಫಲವಾಗಿ ಏನ್ ಸಿಗ್ತದ ಅಂತ ಹೇಳಿದಾಗ ಭೂಮಿಗೆ ಪ್ರತಿಫಲವಾಗಿ ಗೇಣಿ ಸಿಗ್ತದೆ ನೋಡ್ರಿ, ಗೇಣಿ. ಶ್ರಮಕ್ಕೆ ಪ್ರತಿಫಲವಾಗಿ ಏನ್ ಸಿಗ್ತದೆ ಅಂದ್ರ ಕೆಲಸ ಮಾಡಿದ್ರೆ, ಹೊಲದಾಗ ಕೆಲಸ ಮಾಡಿದ್ರೆ ಅಂದ್ರ ಕೂಲಿ ಸಿಗ್ತದ. ನೆಕ್ಸ್ಟ್, ಬಂಡವಾಳಕ್ಕೆ ಪ್ರತಿಫಲವಾಗಿ ನೀವು ಯಾರಿಗಾರ ಬಂಡವಾಳ ಕೊಟ್ಟರೆ ಪ್ರತಿಫಲವಾಗಿ ಏನ್ ತಗೋತೀರಿ? ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿಯನ್ನು ತಗೋತೀರಿ, ಇಂಟ್ರೆಸ್ಟ್. ನೆಕ್ಸ್ಟ್, 4 ಜನ ಕೂಡಿ ಕೆಲಸ ಮಾಡಿದ್ರಿ. ಕೆಲಸ ಮಾಡಿದ್ರೆ ನಿಮ್ಗೆ ಏನ್ ಬೇಕು? ನೀವು ಪಗಾರ ತಗೋತೀರಿ? ಇಲ್ಲ. ಅವಾಗ ಏನ್ ತಗೋತೀರಿ ಅಂದ್ರ ಲಾಭವನ್ನು ತಗೋತೀರಿ. ಹಂಗಾಗಿ ಭೂಮಿಗೆ ಪ್ರತಿಫಲವಾಗಿ ಗೇಣಿ, ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ ಅನ್ನೋಕೆ ಹಂಗೆ ನೀವು ಮನಸ್ಸಿನಾಗ. ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿ, ಸಂಘಟನೆಗೆ ಪ್ರತಿಫಲವಾಗಿ ಲಾಭ. ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಅಂದ್ರ ನಾವು ಪಡಿತೀವಿ. ನೆಕ್ಸ್ಟ್, ನಾವು 2ನೇ ಅಧ್ಯಾಯಕ್ಕೆ ಬಂದಿವಿ. ಇಲ್ಲಿ ಅಂದ್ರೆ 8ನೇ ಅಧ್ಯಾಯ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತೇಳಿ ಕರಿತೀವಿ. ನಿಮಗೆ ಪ್ರಶ್ನೆ ಬರ್ತದೆ, ರಾಷ್ಟ್ರೀಯ ವರಮಾನದ ಅಧ್ಯಯನವು ಡ್ಯಾಶ್ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯಾಗಿದೆ. ಯಾವ ಬುಕ್ನಾಗ? ರಾಷ್ಟ್ರೀಯ ಆದಾಯ ಚಾಪ್ಟರ್. ಒಬ್ವಿಯಸ್ಲಿ ಸಮಗ್ರ ಅರ್ಥಶಾಸ್ತ್ರ ಆಗದ. ಹಂಗಾಗಿ ನಮ್ಮ ಆನ್ಸರ್ ಏನಾಗ್ತದಂದ್ರ ಸಮಗ್ರ ಅರ್ಥಶಾಸ್ತ್ರ ಆಗ್ತದ ಅಂತೇಳಿ ನಾವು ನೋಡಿದ್ವಿ. ಇದು ಸಮಗ್ರ ಅರ್ಥಶಾಸ್ತ್ರ. ಮತ್ತ ಎಲ್ಲಾ ಬ್ಯಾಂಕುಗಳ ಅಧ್ಯಯನ ಯಾವ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯಾಗಿದೆ? ದೊಡ್ಡದ ಎಲ್ಲಾ ಬ್ಯಾಂಕ್ಗಳ ಬಗ್ಗೆ ಅಧ್ಯಯನ ಸಮಗ್ರ ಅರ್ಥಶಾಸ್ತ್ರ. ಮುಂಗಡ ಪತ್ರದ ಬಗ್ಗೆ ಅಧ್ಯಯನ, ಮುಂಗಡ ಪತ್ರದ ಕುರಿತು ಅಧ್ಯಯನ ಯಾವ ಶಾಸ್ತ್ರಕ್ಕೆ ಉದಾಹರಣೆಯಾಗಿದೆ? ಸಮಗ್ರ ಅರ್ಥಶಾಸ್ತ್ರ. ವಿದೇಶಿ ವ್ಯಾಪಾರ ಯಾವುದರ ಕುರಿತು ಅಧ್ಯಯನ ಆಗಿದೆ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ. ಇದು ಒಂದು ಪ್ರಶ್ನೆ ಅಂದ್ರೆ ನಿಮ್ಗೆ ಹಲವಾರು ಪ್ರಶ್ನೆಗಳು ನಿಮಗೆ ಅರ್ಥ ಆಗ್ತಾವ. ನೆಕ್ಸ್ಟ್, NNP ಇಸ್ ಈಕ್ವಲ್ ಟು GDP ಮೈನಸ್ ಏನಾಗಿರುತ್ತೆ ಅಂದ್ರೆ ಯಾವಾಗಲೂ ಸವಕಳಿಯನ್ನ ಕಳೆದಾಗ ನಮ್ಗೆ ಏನಾಗ್ತದೆ ಅಂದ್ರೆ NNP ಬರ್ತದೆ. NNP ಅನ್ನ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ. ಸೊ ನೀವು ನೆನಪಿಟ್ಕೋಬೇಕು. ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿ GDP ಮೌಲ್ಯವು ಏನಾಗಿರ್ತದ ಅಂತ ಹೇಳಿ ಅಂದಾಗ ಪ್ರಶ್ನೆ 3 ಪ್ರಸಕ್ತ GDP ವಲಯದಲ್ಲಿ ಏನಾಗಿರ್ತದ ಅಂತ ಹೇಳಿ ಅಂದಾಗ ಸಿ ನಾಮಮಾತ್ರ GDP ಆಗಿರ್ತದ. ಅಂದ್ರ ನಾಮಮಾತ್ರ GDP ಅಂದರೆ ತಿಳ್ಕೊಂಡ್ಬಿಡ್ರಿ, ಒಂದು ವರ್ಷದ ಅಥವಾ ಒಂದು ರಾಷ್ಟ್ರದ GDPಯನ್ನು ಪ್ರಸಕ್ತ ವರ್ಷದ ಬೆಲೆಗಳಲ್ಲಿ, ಫಾರ್ ಎಕ್ಸಾಂಪಲ್ 1947ರಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಿತ್ತಪ್ಪ ಅಂದ್ರೆ ₹3 ಇತ್ತು. ಅವಾಗ ರಾಷ್ಟ್ರೀಯ ಆದಾಯ ಏನಾಗಿತ್ತು ಅಂದ್ರೆ ಕಡಿಮೆ ಬರ್ತಿತ್ತು. ಪ್ರಸ್ತುತ ಇಡೋದಂದ್ರೆ ₹100 ಮೇಲದ, ಪೆಟ್ರೋಲ್ ₹100 ಮೇಲದ. ಈಗ ಏನಾಗ್ತದೆ? ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದ. ನಾಮಮಾತ್ರ ರಾಷ್ಟ್ರೀಯ ಆದಾಯ ಎಂದರೆ ರಾಷ್ಟ್ರೀಯ ಆದಾಯವನ್ನು ಪ್ರಸಕ್ತ ಚಾಲ್ತಿ ವರ್ಷದ ಬೆಲೆಗಳಲ್ಲಿ ಮಾಪನ ಮಾಡಿದರೆ ಅದನ್ನೇನಂತ ಹೇಳಿ ಕರಿತೀವಿ ಅಂದ್ರೆ ನಾಮಮಾತ್ರ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ. ಇಲ್ಲಿ ಹಲವಾರು ಕಾನ್ಸೆಪ್ಟ್ಗಳು ಬರ್ತವೆ. GDP, NDP, GNP, NNP, PDI, PCI, ಇನ್ನೂ ಹಲವಾರು ಕಾನ್ಸೆಪ್ಟ್ಗಳು ಬರ್ತಾವ. ಅವುಗಳನ್ನ ನೀವು 4 ಮಾರ್ಕ್ಸಿನ ಪ್ರಶ್ನೆಗಳನ್ನ ಓದುವಾಗ ಓದ್ರಿ ಅಂತೇಳಿ ಹೇಳ್ತೀನಿ. ನೆಕ್ಸ್ಟ್, ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗುವ ಲಾಭವನ್ನು ಅಥವಾ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾದ ಲಾಭವನ್ನ ಕಳೆದಿವಪ್ಪ ಅಂದ್ರೆ ಏನಂತ ಹೇಳಿ ಕರಿತೀವಿ ಅಂದ್ರೆ 4ನೇ ಪ್ರಶ್ನೆಗೆ ವೈಯಕ್ತಿಕ ಆದಾಯ ಅಂತೇಳಿ ನಮಗೆ ಕಂಡು ಬರ್ತದ. ಯಾವುದು? ವೈಯಕ್ತಿಕ ಆದಾಯ. 5ನೇ ಪ್ರಶ್ನೆಗೆ ಏನಾಗ್ತಂದ್ರ ಎಲ್ಲಾ ಉತ್ಪಾದನಾಂಗಗಳ ಮೇಲೆ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರ ಎಲ್ಲಾ ಉತ್ಪಾದನಾಂಗಗಳಿಂದ ಬಂದಂತ ಅಥವಾ ಎಲ್ಲಾ ಉತ್ಪಾದನಾಂಗಗಳು ನೋಡ್ರಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಇವು ಮೂರನ್ನ ಬಳಸ್ಕೊಂಡು ವಸ್ತುಗಳನ್ನ ಉತ್ಪಾದನೆ ಮಾಡಿ ನಮಗೆ ಬರ್ತಂದ್ರ ಉತ್ಪನ್ನ ವಿಧಾನ. 3 ಉತ್ಪಾದನಾಂಗಗಳನ್ನ ಬಳಸಿ ನಾವೇನಾದ್ರೂ ಗಳಿಸ್ತೇವೆ ಅಂದ್ರೆ ಅದು ಉತ್ಪನ್ನ ವಿಧಾನ. 3 ಉತ್ಪಾದನಾಂಗಗಳು ಅಥವಾ 4 ಉತ್ಪಾದನಾಂಗಗಳಿಗೆ ನಾವು ಖರ್ಚು ಮಾಡಿದಕ್ಕೆ ನಾವೇನಾದ್ರೂ ಅದರ ಮೂಲಕ ನಾವು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದೆವು ಅಂದ್ರೆ ವೆಚ್ಚದ ವಿಧಾನ ಅಂತ ನೋಡ್ತೀವಿ. ಅದರಿಂದ ಬಂದ ಆದಾಯದ ಮೂಲಕ ಮಾಪನ ಮಾಡಿದೆವು ಅಂದ್ರೆ ಆದಾಯ ವಿಧಾನ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಕುಟುಂಬಗಳು ತಾವು ಸಲ್ಲಿಸಿದ ಸೇವೆಗೆ ಡ್ಯಾಶ್ ಪಡೆಯುತ್ತಾರೆ. ಕುಟುಂಬಗಳು ಸಲ್ಲಿಸಿದ ಸೇವೆಗೆ ಏನಾಗಿ ಪಡಿತಾವ ಅಂದ್ರೆ ಒಬ್ವಿಯಸ್ಲಿ ಸಂಭಾವನೆಯನ್ನ ಪಡಿತಾರ. 6ನೇದು ಏನಾಗ್ತಂದ್ರ ಸಂಭಾವನೆ ಆಗ್ತದ. ನೆಕ್ಸ್ಟ್, ಯೋಜಿತ ಪೂರೈಕೆಯು ಯೋಜಿತ ಡ್ಯಾಶ್ಗೆ ಸಮವಾಗಿರುತ್ತದೆ. ಸೊ ಯೋಜಿತ ಪೂರೈಕೆ ಅನ್ನೋದು ಏನಾಗಿರ್ತದ ಅಂತ ಹೇಳಿದಾಗ ಯೋಜಿತ ಬೇಡಿಕೆಗೆ ಏನಾಗಿರ್ತದ ಸಮವಾಗಿರ್ತದ ಅಂತೇಳಿ ನೋಡ್ತೀವಿ. ರಾಷ್ಟ್ರದ GDPಯನ್ನು ಲೆಕ್ಕಾಚಾರ ಮಾಡುವ ಅನನ್ಯತೆ ಎಂದರೆ ಅಂದ್ರೆ ಸೊ ರಾಷ್ಟ್ರೀಯ
ಆದಾಯವನ್ನು 3 ವಿಧಾನದ ಮೂಲಕ ಲೆಕ್ಕಾಚಾರ ಮಾಡ್ತೀವಿ. ಸೊ ನೀವು ಇದು ಕೂಡ 2 ಮಾರ್ಕ್ಸಿಗೆ ಪ್ರಶ್ನೆ ಬರ್ಬೋದು. ಉತ್ಪನ್ನ ವಿಧಾನ, ಆದಾಯ ವಿಧಾನ, ವೆಚ್ಚದ ವಿಧಾನ, 3 ವಿಧಾನಗಳ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಮಾಪನ ಮಾಡ್ತೀವಿ ಅಂತ ನೋಡ್ತೀವಿ. ಸೊ ನಾವು ಬಿಟ್ಟ ಸ್ಥಳಕ್ಕೆ ಬರೋನು. ಡ್ಯಾಶ್ಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಬಹುದು. ದಾಸ್ತಾನು. ಸೊ ದಾಸ್ತಾನು ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ, ಹೌದಾ, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸರಕು ಮತ್ತು ಸೇವೆಗಳನ್ನ ಇಡುವುದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ದಾಸ್ತಾನು ಅಂತೇಳಿ ಕರಿತೀವಿ. ನೆಕ್ಸ್ಟ್, ಡ್ಯಾಶ್ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತದಲ್ಲಿ ಹಾದು ಹೋಗುವುದಿಲ್ಲ. ಅಂತಿಮ ಸರಕುಗಳು. ಅಂತಿಮ ಸರಕುಗಳು ಅಂದ್ರೆ ಅನುಭೋಗಿಯು ಅಂತಿಮ ಬಳಕೆಗಾಗಿ ಬಳಸುವಂತಹ ಸರಕುಗಳನ್ನ ಅದು ಅಂತಿಮ ಸರಕುಗಳು ಅಂತೇಳಿ ಕರಿತೀವಿ. ಲಾಸ್ಟ್ ಸ್ಟೇಜ್, ಅದರಿಂದ ಬೇರೆ ಯಾರಿಗೆ ಹೋಗ್ಬಾರ್ದು. ನಿನ್ನ ಬಳಿ ಬರ್ತಂದ್ರ ನೀನೇ ಬಳಸಿದ್ರ ಅದನ್ನ ಅಂತಿಮ ಸರಕು ಅಂತೇಳಿ ಕರೀತಾರ. 3ನೇದು, ಡ್ಯಾಶ್ ಎಂಬುದು ಬಂಡವಾಳ ಸರಕಿನ ಸವಕಲು ವಾರ್ಷಿಕ ಭತ್ಯೆಯಾಗಿದೆ. ದಟ್ ಮೀನ್ಸ್ ವಸ್ತುಗಳ ಮೌಲ್ಯ ಬಳಸಿದಂತೆ ಕಡಿಮೆ ಆಗ್ತದ, ಅದಕ್ಕೆ ಏನಂತೇಳಿ ಕರೀತಾರ ಅಂತೇಳಿ ಕೇಳಿದಾರ. ಸವಕಳಿ ವೆಚ್ಚ. ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಟ್ಯಾನ್ಸಿಬಲ್ ಅಸೆಟ್ ಅಥವಾ ಡೇ ಬೈ ಡೇ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ ಅಂತೇಳಿ ಕೂಡ ನಾವು ಕರಿತೀವಿ. ಸವಕಳಿ ವೆಚ್ಚವೆಂದರೆ, ಫಾರ್ ಎಕ್ಸಾಂಪಲ್, ಫೋನ್ ಅದ, ಈ ಫೋನ್ ಅನ್ನ ತಗೊಂಡು ನಾನು ಏನ್ ಮಾಡ್ತೀನಿ ಅಂದ್ರೆ ಬಳಸಲಾಗತ್ತೀನಿ. 1 ವರ್ಷ ಆದ್ರೊಳಗ ಈ 10,000 ಫೋನಿಗೆ 10,000 ಕೊಡ್ಲಾಕ್ ಬರೋದಿಲ್ಲ. ಏನಾಗ್ತದೆ, 10,000 ಕಡಿಮೆ ಆಗ್ತದ. ಆ ಕಡಿಮೆ ಎಷ್ಟಾಗ್ತದ ಅಂದ್ರ ಒಂದು 6,000 ಕೊಡ್ರಿ, 4,000 ಎಲ್ಲಿ ಹೋಯ್ತು, ಆ 4,000 ಏನಪ್ಪಾ ಅಂದ್ರ ಸವಕಳಿ ವೆಚ್ಚವಾಗಿರ್ತದ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಡ್ಯಾಶ್ ಎಂಬುದು ದಾಸ್ತಾನಿನ ಚಲಕವಾಗಿದೆ. ತಪಶೀಲು ಪಟ್ಟಿ ಅಂತೇಳಿ ನೋಡ್ತೀವಿ. ಮಾಲಿನ್ಯವು ಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ. ನೋಡ್ರಿ, ಋಣಾತ್ಮಕ ಇದು. ವಾಯು ಮಾಲಿನ್ಯ ಅಥವಾ ಮಾಲಿನ್ಯ ಅನ್ನೋದು ಏನಪ್ಪಾ ಅಂದ್ರೆ ನೆಗೆಟಿವ್, ಹಂಗಾಗಿ ಇದು ಬಾಹ್ಯತೆ ಆಗ್ತದೆ. ನೆಕ್ಸ್ಟ್, ಕೆಲವೊಂದು ಪಾಸಿಟಿವ್ ಆಗಿರುವಂತಹ ಪದಗಳನ್ನ ಕೊಟ್ಟರಂದ್ರ ಸಕಾರಾತ್ಮಕ ಬಾಹ್ಯತೆ ಅಂದ್ರೆ ನೆಗೆಟಿವ್ ಆಗಿರುವಂತದನ್ನ ಕೊಟ್ಟಿದ್ರೆ ಮಾಲಿನ್ಯ ಏನು ನೆಗೆಟಿವ್ ಕಂಟೆಂಟ್ ಇದು, ಹಂಗಾಗಿ ನಾವು ಋಣಾತ್ಮಕ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಒಂದು ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಕೊಡುಗೆ ಆಗಿದೆ ಅಂತ ಹೇಳಿ ಬಂದಾಗ ಮೌಲ್ಯವರ್ಧನೆ ಅಂತ ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ 7ನೇ ಪ್ರಶ್ನೆ ಬಂದಾಗ, ಒಂದು ಮೌಲ್ಯವರ್ಧನೆಯಲ್ಲಿ ಡ್ಯಾಶ್ ವೆಚ್ಚವನ್ನು ಕಳೆದಾಗ ಆಬ್ವಿಯಸ್ಲಿ ಏನಪ್ಪಾ ಅಂದ್ರ ಸವಕಳಿ ವೆಚ್ಚವನ್ನು ಕಳೆದಾಗ ಅಂತೇಳಿ ನಾವು ನೋಡ್ತೀವಿ. ಆರ್ಥಿಕ ವ್ಯವಸ್ಥೆಯಲ್ಲಿ ಡ್ಯಾಶ್ ವಲಯ ಮತ್ತು ಡ್ಯಾಶ್ ವಲಯ ಇರ್ತಾವ, ಅಂದ್ರೆ ಕುಟುಂಬ ಮತ್ತು ಉದ್ಯಮ ವಲಯಗಳಿರ್ತಾವ. ಸೊ ಇದನ್ನ ರಾಷ್ಟ್ರೀಯ ವರಮಾನದ ವೃತ್ತಾಕಾರದ ಪರಿಚಲನೆ ಅಂತೇಳಿ ನೀವು ಪ್ರಶ್ನೆ ಬರ್ತದ. ಅಲ್ಲಿ ಕುಟುಂಬಗಳು ಮತ್ತು ಉದ್ಯಮ ವಲಯಗಳು 2 ವಲಯಗಳು ಕಂಡು ಬರ್ತಾವ. ಯಾವ್ಯಾವು? ಕುಟುಂಬ ವಲಯ, ನೆಕ್ಸ್ಟ್ ಉದ್ಯಮ ವಲಯ. ಸೊ ಕುಟುಂಬ ವಲಯವು ಏನ್ ಮಾಡ್ತಾವ ಅಂದ್ರ ಶ್ರಮವನ್ನ ಕೊಡ್ತಾವ, ಇದ್ರ ಬದಲಾಗಿ ಏನ್ ಮಾಡ್ತಾರೆ, ಕೂಲಿಯನ್ನ ಕೊಡ್ತಾರೆ. ನೆಕ್ಸ್ಟ್ ಈ ಹಣವನ್ನು ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಇವ್ರು ಹಣವನ್ನು ಇವ್ರಿಗೆ ಕೊಡ್ತಾರೆ, ಇವ್ರು ಕೊಟ್ಟಾಗ ಏನ್ ಮಾಡ್ತಾರೆ ಅಂದ್ರೆ ಇವರು ಸರಕುಗಳನ್ನ ಕೊಡ್ತಾರೆ. ಸೊ ಅದ್ರ ಬಗ್ಗೆ ನೀವೇನ್ ಮಾಡಿದ್ರೆ ನೋಡ್ಕೊಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಆಗಿರ್ತದೆ. ನೆಕ್ಸ್ಟ್, ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದಾಗ ಶ್ರಮ, ಕೆಲಸ ಮಾಡೋದ್ರಿಗೆ ಏನ್ ಮಾಡ್ತೀವಿ ನಾವು, ಒಬ್ವಿಯಸ್ಲಿ ಏನ್ ಮಾಡ್ತೀವಿ, ಕೂಲಿಯನ್ನ ಕೊಡ್ತೀವಿ. ಸಿಂಪಲ್. ಜಿಡಿಪಿ ಅನ್ನೋದು ಏನಾಗ್ಯದ ಅಂದ್ರೆ ಜಿಡಿಪಿ ಅನ್ನೋದು ಜಿಡಿಪಿ ಸಂಬಂಧಪಟ್ಟಂತ ಯಾವ್ದು ಆಗ್ಯದ ಅಂತ ಹೇಳಿದಾಗ ಒಟ್ಟು ದೇಶೀಯ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ನಿಮ್ಗೆ 20 ಅಂದ್ರೆ ಅಲ್ಲಿ ನೋಡಬಹುದು, ಇಂಗ್ಲಿಷ್ ವರ್ಷನ್ ಕೂಡ ಇರ್ತದ. ನೆಕ್ಸ್ಟ್, ತಪಸೀಲು ಪಟ್ಟಿಯನ್ನ ನಾವೇನ್ ಅಂತ ಹೇಳಿ ಕರಿತೀವಿ ಅಂದ್ರ ಎಫ್. ತಪಸೀಲು ಪಟ್ಟಿ ಅನ್ನೋದು ಏನಪ್ಪಾ ಅಂದ್ರ ದಾಸ್ತಾನಿನ ಚಲಕವಾಗಿರ್ತದ. ನೆಕ್ಸ್ಟ್, ಪಿಡಿಐ ಅಂದ್ರೆ ಹಣರಹಿತ. ಪಿಡಿಐ ಅಂದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಏನಪ್ಪಾ ಅಂದ್ರೆ ವೆಚ್ಚ ಆಗಿರ್ತದ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್, ಗೃಹ ಕೃತ್ಯ ಎಂದರೆ ಹಣರಹಿತ ವಿನಿಮಯ. ಸೊ ಅಂದ್ರ ಮನಿ ಕೆಲಸ ಮಾಡುವುದು ಏನಂದ್ರ ಹಣರಹಿತ ವಿನಿಮಯ ಇದ್ದಂಗ. ನೆಕ್ಸ್ಟ್, ಬಂಡವಾಳ ಅಂತೇಳಿ ಅಂದಾಗ, ಸೊ ಬಂಡವಾಳ ಅಂತೇಳಿ ಅಂದಾಗ ನಾವೇನ್ ಮಾಡ್ತೀವಿ ಅಂದ್ರ ಬಂಡವಾಳಕ್ಕೆ ಪ್ರತಿಫಲವಾಗಿ ನಾವೇನ್ ಪಡಿತೀವಿ, ಬಡ್ಡಿ. ಹಂಗಾಗಿ ಬಂಡವಾಳ ಏನಾಗ್ತದಂದ್ರ ಬಡ್ಡಿ ಆಗ್ತದ. ಹರಿವು ಅಂತ ಹೇಳಿ ಅಂದಾಗ ಒಂದು ಚಲನಾತ್ಮಕ ಪ್ರಕ್ರಿಯೆ ಆಗಿರ್ತದ. ಅಂತಿಮ ಸರಕುಗಳು ಯಾವಂದ್ರ ರೇಡಿಯೋ, ಕಾರು, ಟಿವಿ ಇವೆಲ್ಲವೂ ಏನಾಗ್ತಾವಂದ್ರ ನಮಗ ಅಂತಿಮ ಸರಕುಗಳು ಆಗ್ತಾವ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಬಂದವ ನೋಡ್ರಿ. ನೆಕ್ಸ್ಟ್, ಅಂತಿಮ ಸರಕುಗಳೆಂದರೆ ಅಂತಿಮ ಬಳಕೆಗಾಗಿ ಬಳಸಲ್ಪಡುವ ಸರಕುಗಳು. ನೆಕ್ಸ್ಟ್, CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇದು ಕೇಳ್ತಾರ ನೋಡ್ರಿ, ಗ್ರಾಹಕ ಬೆಲೆ ಸೂಚ್ಯಂಕ ಅಂತೇಳಿ ಕೇಳ್ತಾರ. ನೆಕ್ಸ್ಟ್, GNP ಪ್ಲಸ್ MP ಅಂತ ಹೇಳಿದಾಗ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. GNP ಅಂದ್ರ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. MP ಅಂದ್ರ ಮಾರ್ಕೆಟ್ ಪ್ರೈಸ್ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್, ನಿವ್ವಳ ಮೌಲ್ಯವರ್ಧನವನ್ನು ಹೇಗೆ ಪಡೆಯುವಿರಿ ಅಂತ ಹೇಳಿದಾಗ NNP GDP ಮೈನಸ್ ಡಿಪ್ರಿಸಿಯೇಷನ್ ಕಾಸ್ಟ್. ದಟ್ ಮೀನ್ಸ್ ಸವಕಳಿ ವೆಚ್ಚ ಅಂತೇಳಿ ಕರಿತೀವಿ. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ. ನೆಕ್ಸ್ಟ್, ಮಧ್ಯಂತರ ಸರಕು ಎಂದರೆ ಮತ್ತೊಂದು ವಸ್ತುವಿನ ಉತ್ಪಾದನೆಯಲ್ಲಿ ಭೌತಿಕ ಆಧಾನವಾಗಿ ಬಳಸುವಂತ
ಒಂದು ವಸ್ತುವನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಮಧ್ಯಂತರ ಸರಕು ಅಂತ ಹೇಳಿ ಕರಿತೀವಿ. ಅಂದ್ರ ಒಂದು ಬಾರಿ ಉತ್ಪಾದನೆ ಆದಂತಹ ಸರಕನ್ನ ಇನ್ನೊಂದು ವಸ್ತುವಿನ ಉತ್ಪಾದನೆಯಲ್ಲಿ ಬಳಸ್ತೇವೆ ಅಂದ್ರೆ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಮಧ್ಯಂತರ ಸರಕು ಅಂತ ಹೇಳಿ ಕರಿತೀವಿ. ಒಂದನೇದು ಅಂತಿಮ ಸರಕು, ಅಂತಿಮ ಬಳಕೆಗಾಗಿ ಬಳಸುವಂತಹ ಸರಕುಗಳನ್ನ ಅಂತಿಮ ಬಳಕೆಯ ಸರಕು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮಧ್ಯಂತರ ಸರಕು ಎಂದರೆ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಬಳಸುವಂತಹ ಸರಕನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಮಧ್ಯಂತರ ಸರಕು ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್, ಹತ್ತಿ ಒಂದು ಬಾರಿ ಉತ್ಪಾದನೆ ಆಗ್ಯದ, ಮತ್ತದನ್ನ ಎದಕ್ಕೆ ಬಳಸ್ತೀವಿ? ಬಟ್ಟೆಯನ್ನ ಉತ್ಪಾದನೆ ಮಾಡ್ಲಕ್ಕ ಬಳಸ್ತೀವಿ. ಕಬ್ಬು ಒಂದು ಬಾರಿ ಉತ್ಪಾದನೆ ಆಗ್ಯದ, ಮತ್ತದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸಕ್ಕರೆಯನ್ನ ಉತ್ಪಾದನೆ ಮಾಡ್ಲಕ್ಕ ನಾವು ಬಳಸ್ತೀವಿ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಉತ್ಪಾದನಾಂಗಗಳ 4 ಪ್ರತಿಫಲಗಳು ಹೇಳ್ರಿ ಅಂತೇಳಿ ನಿಮ್ಗೆ ಎಡಮರ್ಶಿ ಕೇಳ್ತಾರ. ಆಗ್ಲೇ ಭೂಮಿಗೆ ಪ್ರತಿಫಲವಾಗಿ ಗೇಣಿ, ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ, ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿ, ಸಂಘಟನೆಗೆ ಪ್ರತಿಫಲವಾಗಿ ಲಾಭ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ದಾಸ್ತಾನು ಮತ್ತು ಹರಿವು ಅಂತೇಳಿ ಅಂದಾಗ, ದಾಸ್ತಾನು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ತಿಳ್ಕೊಂಡ್ರೆ, ದಾಸ್ತಾನು ಅಂದ್ರೆ ಇಲ್ಲೊಂದು ದೊಡ್ಡ ಅಣೆಕಟ್ಟು, ಹೌದಾ? ಈ ಅಣೆಕಟ್ಟಿನಾಗ ನೀವು ಏನ್ ಮಾಡ್ತೀರಿ ಅಂದ್ರೆ ನೀರು ತುಂಬಲಾಗ್ತಿರ್ತೀರಿ. ಅಣೆಕಟ್ಟು ತುಂಬಾ ನೀರು ಏನ್ ತುಂಬುತ್ತಿರಲ್ಲ, ಅದು ಏನಪ್ಪಾ ಅಂದ್ರೆ ದಾಸ್ತಾನ. ಸೊ ದಾಸ್ತಾನು ಎಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಥವಾ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಕಡೆ ವಸ್ತುಗಳನ್ನ ಶೇಖರಿಸಿಡುವುದಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಅಂದ್ರೆ ದಾಸ್ತಾನು ಅಂತ ಹೇಳಿ ಕರಿತೀವಿ. ಇದು ಏನಪ್ಪಾ ಅಂದ್ರೆ ನಿಮ್ದು ಇಲ್ಲಿ ಒಂದು ಮನಿ ಅದ, ನಿಮ್ದು ಒಂದು ಮನೆ ಏನಂದ್ರ 100 ಚೀಲ ಏನ್ ಮಾಡ್ತಾವ, ಗೋಧಿ ಚೀಲಗಳು ಹಿಡಿತಾವ. ಇದು ಏನಂದ್ರ ದಾಸ್ತಾನು, ಹೌದಾ? ಹಿಂದಿನಿಂದ ಸಂಗ್ರಹವಾದ ಪ್ರಮಾಣ. ನೆಕ್ಸ್ಟ್ ಇನ್ನು ಕೆಳಗೆ ಏನದ ನೋಡ್ರಿ, ಇದು ಒಂದು ಸ್ಥಿರಾತ್ಮಕ ಪರಿಕಲ್ಪನೆಯಾಗಿದ್ದು 2011ರ ಜನಗಣತಿ ಪ್ರಕಾರ ಭಾರತ ಒಟ್ಟು ಜನಸಂಖ್ಯೆ 121 ಕೋಟಿ. ಅಂದ್ರ ದಾಸ್ತಾನು ಎಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಸಂಗ್ರಹವಾದ ಪ್ರಮಾಣ. 100 ಚೀಲ ಹಿಡಿಸೋದು, ಇನ್ನ 10 ಚೀಲ ಹಚ್ಚಬೇಕಾಗ್ಯದ. ಈಗ ಇನ್ನ 10 ಚೀಲ ನೀವೇನ್ ಮಾಡ್ಬೇಕಂದ್ರ ಇದರ ಹಾಕ್ಬೇಕಾಗ್ಯದ. ಇದರ ಹಾಕ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಮೊದಲಿನ 10 ಚೀಲ ತೆಗಿಬೇಕು. ಹಾಗಾಗಿ ಹರಿವು ಎಂದರೆ ದಾಸ್ತಾನಿಗೆ ಆದಂತ ಹೆಚ್ಚುವರಿ ಸೇರ್ಪಡೆಯನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಹರಿವು ಅಂತ ಹೇಳಿ ಕರಿತೀವಿ. ನಿರ್ದಿಷ್ಟ ಕಾಲಾವಧಿಯಲ್ಲಿ ದಾಸ್ತಾನಿಗೆ ಮಾಡಿದ ಹೆಚ್ಚುವರಿ ಸೇರ್ಪಡೆ 100 ಚೀಲ ಇದ್ದು ಇನ್ನ 10 ಚೀಲ ಹಾಕ್ಬೇಕಾಗ್ಯದ. ಹಾಕಬೇಕಂದ್ರೆ ನೀವೇನ್ ಮಾಡಬೇಕು, ಮೊದಲಿರುವಂತಹ ಚೀಲಗಳನ್ನ ಹೊರಗೆ ತೆಗಿಬೇಕಾಗ್ತದ. ಹಾಗಾಗಿ ಅದನ್ನ ಹರಿವು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅನುಭವದ ಸರಕುಗಳು ಅಂತ ಹೇಳಿ ಬರ್ತಾವ. ಅನುಭವದ ಸರಕುಗಳು ಎಂದರೆ ಅನುಭವದ ಉದ್ದೇಶಕ್ಕಾಗಿ, ಅನುಭವ ಮಾಡುವಂತಹ ಉದ್ದೇಶಕ್ಕಾಗಿ ಖರೀದಿಸಿದಂತಹ ಸರಕುಗಳನ್ನ ಅನುಭವದ ಸರಕುಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಾಗಿರ್ಬೋದು ಅಂದ್ರ ಬಟ್ಟೆ, ಪುಸ್ತಕ, ಹಣ್ಣು ಹಂಪಲು ಇವೆಲ್ಲವೂ ಏನಾಗ್ತಾವ ಅಂದ್ರ ಅನುಭೋಗದ ಸರಕುಗಳಾಗಿರ್ತಾವ. ಅನುಭೋಗಿಯ ಬಯಕೆಗಳನ್ನ ನೇರವಾಗಿ ತೃಪ್ತಿಪಡಿಸ್ತಾವ. ಇದು ಪ್ರಾಥಮಿಕ ಬೇಡಿಕೆ ಆಗಿರ್ತದ. ನೆಕ್ಸ್ಟ್ ಇದನ್ನ ಅಂತಿಮ ಅನುಭೋಗಕ್ಕಾಗಿ ಬಳಸ್ತೀವಿ. ಅನುಭವ ಸರಕುಗಳು ಅಂದ್ರೆ ನೀವೇನೇ ತಗೊಂಡು ನೀವು ಬಳಸಿದ್ರೆ, ಫಾರ್ ಎಕ್ಸಾಂಪಲ್ ನಾ ಇದನ್ನ ತಗೊಂಡಿನಿ, ಪೆನ್ ತಗೊಂಡಿನಿ, ಬಳಸಲಾಗುತ್ತೀನಿ, ಇದು ನನ್ನ ಅನುಭವದ ಸರಕು. ಬಂಡವಾಳ ಸರಕು ಅಂತ ಹೇಳಿದಾಗ, ಬಂಡವಾಳ ಸರಕು ಅಂತ ಹೇಳಿದಾಗ ಇತರ ಸರಕುಗಳ ಉತ್ಪಾದನೆಯಲ್ಲಿ, ಇತರ ಸರಕುಗಳು ಅಂದ್ರ ಬೇರೆ ಸರಕುಗಳ ಉತ್ಪಾದನೆಯಲ್ಲಿ ಸಹಾಯ ಮಾಡುವಂತಹ ಸರಕುಗಳನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಬಂಡವಾಳ ಸರಕುಗಳು ಅಂತೇಳಿ ಕರಿತೀವಿ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ GDPಯ 3 ವಿಧಾನಗಳು ನಾವು ಆಗ್ಲೇ ಅಧ್ಯಯನ ಮಾಡೀವಿ. ಏನಂತ ಹೇಳಿದಾಗ ಉತ್ಪನ್ನ ವಿಧಾನ, ಆದಾಯ ವಿಧಾನ ಮತ್ತು ವೆಚ್ಚದ ವಿಧಾನ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಾಹ್ಯತೆ ಎಂದರೆ ವೆರಿ ಸಿಂಪಲ್. ಬಾಹ್ಯತೆ ಎಂದರೆ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಉದ್ದೇಶ ರಹಿತವಾಗಿ ಮಾಡುವ ಪರಿಣಾಮವನ್ನು ಬಾಹ್ಯತೆ ಅಂತ ಹೇಳಿ ಕರಿತೀವಿ. ಬಾಹ್ಯತೆ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ರಿ. ಸೊ ಇಲ್ಲಿ A ಅನ್ನುವಂತ ಅಂಗಡಿ ಅದ, ಇಲ್ಲಿ B ಅನ್ನುವಂತ ಅಂಗಡಿ ಅದ, ಹೌದಾ? ಸೊ ಇವರಿಬ್ರು ಏನ್ ಮಾಡಿದಾರೆ ಅಂದ್ರೆ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದಾರೆ. ಚೆನ್ನಾಗಿ ಹೊಂಟದ. ಇವ್ರ ಹತ್ರ 100 ಕಸ್ಟಮರ್ ಅದಾವ, ಇವ್ರ ಹತ್ರ 100 ಕಸ್ಟಮರ್ ಹೋಗ್ತಾವ. ಸೊ ಇವ್ರಿಗೆ ಇಬ್ಬರಿಗೆ ತೊಂದರೆ ಮಾಡ್ಬೇಕಂತೇಳಿ C ಅನ್ನುವಂತ ವ್ಯಕ್ತಿಗೆ ಇವರಿಬ್ಬರಿಗೆ ತೊಂದರೆ ಮಾಡ್ಬೇಕನ್ನುವಂತ ಉದ್ದೇಶ ಇಲ್ಲ. ಆದ್ರೂ ಕೂಡ ಏನ್ ಮಾಡ್ಯಾನ ಅಂದ್ರೆ ಅವನು ಒಂದು ಶಾಪ್ ಅನ್ನ ಓಪನ್ ಮಾಡ್ಯಾನ. ಈಗ ಏನೈತಿ, ಈಗ ಶಾಪ್ ಓಪನ್ ಮಾಡಿದಾಗ ಇವನು 20 ಗಿರಾಕಿ ಮೈನಸ್ ಆಗ್ತಾವ, ಇವನು 20 ಮೈನಸ್ ಆಗಿ ಇನ್ನು 40 ಗಿರಾಕಿಗಳು ಹೋಗ್ತಾವ. ಹೋದು ಅಂದ್ರ ಒಂದು ಉದ್ಯಮ ಘಟಕ ಅಥವಾ ಇನ್ನೊಂದು ಉದ್ಯಮ ಘಟಕಕ್ಕೆ, ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಉದ್ದೇಶರಹಿತವಾಗಿ ಉದ್ದೇಶದಲ್ಲಿ ಮಾಡ್ಬೇಕನ್ನೋದು ತನ್ನ ಸ್ವಂತ ಸಲುವಾಗಿ ನಾವು ಮಾಡ್ಲಾಗ್ತಾನ. ಆದ್ರೂ ಕೂಡ ಅವ್ರಿಗೆ ಏನಾಗ್ಯದ, ಎಫೆಕ್ಟ್ ಆಗ್ಯದ. ಇದನ್ನ ಏನಂತ ಕರಿತೀವಿ ಅಂದ್ರ ಬಾಹ್ಯತೆ ಅಂತೇಳಿ ಕರಿತೀವಿ. ಏನೋ ಒಂದು ಆಕ್ಟ್ ಮಾಡ್ತಾನೆ, ಏನೋ ಒಂದು ಕಾರ್ಯ ಮಾಡ್ತಾನೆ, ಹಂಗಾಗಿ ಇವ್ರಿಗೆ ಎಫೆಕ್ಟ್ ಆಯ್ತು. ಇಲ್ಲೇನಾಯ್ತು ಅಂದ್ರ ಇವ್ರ ಸೇಲ್ಸ್ 80 ಆಯ್ತು. ಇದು ಏನಪ್ಪಾ ಅಂದ್ರ ನಕಾರಾತ್ಮಕ ಬಾಹ್ಯತೆ. ಅಕಸ್ಮಾತ್ ಇಲ್ಲೇನದ ಅಂದ್ರ A ಅನ್ನುವಂತ ವ್ಯಕ್ತಿ ಅದಾನ, ನೆಕ್ಸ್ಟ್ ಏನು B ಅನ್ನುವಂತ ವ್ಯಕ್ತಿ ಅದಾರ. ಈಗ ಇವ್ರಿಬ್ರು ಬಿಸ್ನೆಸ್ ದಿನ ಏನ್ ಮಾಡ್ತಾರ, 10,000 ರೂಪಾಯಿ ಗಳಿಸ್ತಾರ ಅನ್ಕೊಳ್ರಿ, ಹೌದಾ? 10,000 ರೂಪಾಯಿ ಗಳಿಸ್ತಾರ. ಈಗ B ಅನ್ನುವಂತ ಏನ್ ಮಾಡ್ತಾನ ಅಂದ್ರ ಇಲ್ಲಿ ಗೊತ್ತಿಲ್ಲ, ಏನು ಸಂಬಂಧ ಇಲ್ಲ. B ಅನ್ನುವಂತ ಏನ್ ಮಾಡ್ತಾನ ಅಂದ್ರ ಅಂಗಡಿ ಮುಚ್ಕೊಂಡು ಹೋಗ್ಬಿಟ್ಟ. ಅವಾಗ ಏನಾಗ್ತದೆ, ಅನುಕೂಲ ಯಾರಿಗೆ ಆಗ್ತದೆ, A ಅನ್ನುವಂತ ವ್ಯಕ್ತಿಗೆ ಆಗ್ತದೆ. ಇದು ಏನಂದ್ರ ಅನುಕೂಲಕರ ಬಾಹ್ಯತೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ನಾಮಮಾತ್ರ ಮತ್ತು ನೈಜ ರಾಷ್ಟ್ರೀಯ ವರಮಾನ ನಡುವಿನ ವ್ಯತ್ಯಾಸಗಳು ಕೇಳ್ತಾರ. ನೀವು
ಓದ್ಕೊಡ್ರಿ ಗೊತ್ತಾಗ್ತದೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಅಂತ. ಹಣದ ಪ್ರಮುಖ ಕಾರ್ಯ ಯಾವುದು ಅಂತೇಳಿ ನೀವು ಪ್ರಶ್ನೆ ಬರ್ತದ. ಹಣದ ಪ್ರಮುಖ ಕಾರ್ಯ ಯಾವುದು ಅಂದ್ರೆ ವಿನಿಮಯ ಮಾಧ್ಯಮವಾಗಿರ್ತದ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ನಿಮಗೆ ಹಣ ಎಂದರೇನು ಕೂಡ ಪ್ರಶ್ನೆ ಬರ್ಬೋದು. ಹಣ ಎಂದರೆ ಎಷ್ಟು ಚಂದ ನೋಡ್ರಿ, ಪಾಯಿಂಟ್ ಬರೀತೀವಿ ನೋಡ್ರಿ. ಹಣ ಎಂದರೆ ನೀವು ಒಂದು ಹಣವನ್ನು ತಗೊಂಡು ಎಲ್ಲಿ ಬೇಕಾದ ಶಾಪಿಗೆ ಹೋದಾಗ ನಿಮ್ಗೆ ಏನ್ ಮಾಡ್ತಾರ, ವಸ್ತುಗಳನ್ನ ಕೊಡ್ತಾರ. ಹಾಗಾಗಿ ಅದೇನಾಗ್ತದ, ವಿನಿಮಯ ಮಾಧ್ಯಮವಾಗ್ತದ. ನೆಕ್ಸ್ಟ್ ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ. ಈ ಮೊಬೈಲ್ ನ ರೇಟ್ ಎಷ್ಟು ಅಂತ ಹೇಳಿ ಕೇಳ್ತೀನಿ, 10,000 ಅಂತ ಹೇಳಿ ಕೇಳ್ತೀರಿ. ಒಂದು ಗೋಡಿನ ಬೆಲೆ ಎಷ್ಟು ಅಂತ ಹೇಳಿ ಕೇಳ್ತೀನಿ, 5,000 ಅಂತ ಹೇಳ್ತೀರಿ. ನೆಕ್ಸ್ಟ್ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಹೇಳಿ ಕೇಳ್ತೀನಿ, 5 ರೂಪಾಯಿ ಅಂತ ಹೇಳ್ತೀರಿ. ಈ ರೀತಿ ಯಾವುದೇ ವಸ್ತುಗಳನ್ನು ನೀವು ತೋರಿಸಿದಾಗ ನೀವು ಏನ್ ಮಾಡ್ತೀರಿ, ಹಣದಲ್ಲಿ ಏನ್ ಮಾಡ್ತೀರಿ ಅಂತ ಹೇಳ್ತೀರಿ. ಹಂಗಾಗಿ ಏನ್ ಮಾಡಿದ್ರೆ ನೀವು ಮೌಲ್ಯಮಾಪನ ಮಾಡಿದ್ರಿ. ಹಂಗಾಗಿ ಮೌಲ್ಯಮಾಪನ ಸಾಧನ. ನೆಕ್ಸ್ಟ್ ಆ ಹಣ ಅಂತ ಹೇಳಿ ಏನ್ ಮಾಡಿದ್ರಿ ಅಂದ್ರ ಎಲ್ಲರೂ ಒಪ್ಕೊಂಡಿರಿ. ಹಂಗಾಗಿ ಎಲ್ಲರೂ ಒಪ್ಪಿಕೊಂಡಂತ ಒಂದು ವಸ್ತುವಾಗಿರ್ತದ. ವಿನಿಮಯ ಮಾಧ್ಯಮವಾಗಿ, ಮೌಲ್ಯಮಾಪನ ಸಾಧನವಾಗಿ ಎಲ್ಲರೂ ಒಪ್ಪಿಕೊಂಡಂತ ಒಂದು ವಸ್ತುವನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಹಣ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಭಾರತದಲ್ಲಿ ಹಣಕಾಸು ಪ್ರಾಧಿಕಾರ ಕಾರ್ಯನಿರ್ವಹಿಸುವ ಬ್ಯಾಂಕು ಯಾವುದು ಅಂತ ಹೇಳಿದಾಗ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಸಂಪೂರ್ಣವಾದಂತಹ ಕ್ಲಾಸ್ ಅದ. ಇದನ್ನು ಕೂಡ ನಾನು ಏನ್ ಮಾಡ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಒಳಗ ಹಾಕಿರ್ತೀನಿ. ಇಲ್ಲಿ ಶಾರ್ಟ್ ಆಗಿ ಹೇಳ್ತೀನಿ ನೋಡ್ರಿ. 1935ರಲ್ಲಿ ಪ್ರಾರಂಭವಾಯಿತು. ಮುಂದೆ ಇದನ್ನ ಏನ್ ಮಾಡ್ತಾರ ಅಂದ್ರ ರಾಷ್ಟ್ರೀಕರಣ ಮಾಡ್ಕೊಂಡು ಏನ್ ಮಾಡ್ತಾರ ಅಂದ್ರ ಭಾರತೀಯ ಕೇಂದ್ರ ಬ್ಯಾಂಕ್ ಆಗಿ ಈ RBI ಅನ್ನ ಮಾಡ್ತಾರ ಅಂತೇಳಿ ನಾವು ನೋಡ್ತೀವಿ. ಆರ್ಥಿಕತೆಯಲ್ಲಿ ಎಲ್ಲಾ ಬ್ಯಾಂಕ್ಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿದೆ. ಸೊ ಆರ್ಥಿಕತೆಯಲ್ಲಿ ಬ್ಯಾಂಕ್ಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿರ್ತದೆ. ಆನ್ಸರ್ ಏನಂದ್ರೆ ಮೂರನೇದು ಏನಂದ್ರ RBI. ಸೊ ಎಲ್ಲಾ ಬ್ಯಾಂಕ್ಗಳ ನಿರ್ಮಾಣ ಪದ್ಧತಿಗೆ ಏನ್ ಮಾಡ್ತದ ಅಂದ್ರ ಬಿ ಆಗಲ್ಲ ಸರ್. ಆರ್ಥಿಕತೆಯಲ್ಲಿ ಈ ಬ್ಯಾಂಕ್ಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿದೆ. ವಾಣಿಜ್ಯ ಬ್ಯಾಂಕ್ಗಳು ಏನೇ ಪ್ರಾಬ್ಲಮ್ಸ್ ಇದ್ರೆ ಏನ್ ಮಾಡ್ತಾರ ಅಂದ್ರ ವಾಣಿಜ್ಯ ಬ್ಯಾಂಕ್ಗಳು ಡಿಸೈಡ್ ಮಾಡ್ತಾರ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಭದ್ರತೆಗಳಿಗೆ ಪ್ರತಿಯಾಗಿ RBI ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಸಾಲಕ್ಕೆ ಏನಂತೇಳಿ ಕರಿತೀವಿ ಅಂದ್ರ ರೀಪೋ ದರ ಅಥವಾ ರೀಪೋ ದರ ಅಂತೇಳಿ ಕರಿತೀವಿ. ಇಲ್ಲಿ ಹಲವಾರು ಅದಾವ. ರೀಪೋ ರೇಟ್, ರಿವರ್ಸ್ ರೀಪೋ ರೇಟ್, ನೆಕ್ಸ್ಟ್ ಬ್ಯಾಂಕ್ ರೇಟ್, CRR, SLR. ಸೊ ಇವೆಲ್ಲವೂ ಏನಾಗ್ತಾವ ಅಂದ್ರ RBI ಹಣಕಾಸು ನೀತಿಯ ಸಾಧನಗಳು ಅಂತ ಹೇಳಿ ಬರ್ತಾವ. ಈ ವಿಡಿಯೋವನ್ನು ಕೂಡ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಗೆ ಕೊಟ್ಟಿರ್ತೀನಿ. ರೀಪೋ ರೇಟ್ ಎಂದರೆ, ಸೊ ರೀಪೋ ರೇಟ್ ಅಂದ್ರೆ ವೆರಿ ಸಿಂಪಲ್. RBI ನಮಗೆ ರೊಕ್ಕ ಕೊಡ್ತದೆ. ಎಂತ ರೊಕ್ಕ ಕೊಡ್ತದೆ? ಶಾರ್ಟ್ ಟರ್ಮ್ ಲೋನ್ ಗಳನ್ನ ಕೊಡ್ತದೆ, ಅಲ್ಪಾವಧಿ ಸಾಲಗಳನ್ನ ಕೊಡ್ತದೆ. ಅದ್ರ ಪ್ರತಿಯಾಗಿ ಏನ್ ಮಾಡ್ತದ, ಬಡ್ಡಿಯನ್ನ ಪಡೀತದ. ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ರೀಪೋ ದರ ಅಂತ ಹೇಳಿ ಕರಿತೀವಿ. ನಂತರ ನೀವೇನ್ ಮಾಡ್ರಿ ಅಂದ್ರ ನೋಡ್ರಿ ಆ ರೀಪೋ ರೇಟ್ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನ ನಾನು ಹೇಳ್ಬಿಟ್ಟಿದ್ದೀನಿ ಮುಂದೆ ಇದ್ರಾಗೆ. ಇದು ವಿಡಿಯೋ ಲೆಂದಿ ಆಗ್ತದೆ ಇಲ್ಲಿ ಹೇಳದ್ನಪ್ಪ ಅಂದ್ರ ಅದಕ್ಕೆ ಬ್ಯಾಡ. ನೆಕ್ಸ್ಟ್ ಹಣದ ಪೂರೈಕೆಯನ್ನು ಪ್ರಭಾವಿಸುವ RBI ನ ಪ್ರಮುಖ ಸಾಧನ ಯಾವುದು ಅಂತ ಹೇಳಿದಾಗ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಎನ್ನುವುದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಹಣದ ಪೂರೈಕೆಯ ಪ್ರಕಾರಗಳು ಅಂತ ಹೇಳಿ ಬರ್ತದೆ. M1, M2, M3, ನೆಕ್ಸ್ಟ್ M4. M1, M2 ಅನ್ನ ಸಂಕುಚಿತ ಹಣ ಎಂದರೆ, M3, M4 ಅನ್ನ ವಿಶಾಲ ಹಣ ಅಂತೂ ಕೂಡ ನಾವು ಕರಿತೀವಿ. ಮುಂದೆ ಹೋಗೋಣಂತಾಗೆ ಹಣದ ಬಳಕೆ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯವನ್ನು ಏನಂತ ಹೇಳಿ ಕರಿತೀವಿ ಅಂದ್ರ ಹಣದ ಬಳಕೆ ಇಲ್ಲದೆ ವಿನಿಮಯ ಮಾಡೋದಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರ ಫಾರ್ ಎಕ್ಸಾಂಪಲ್ ಸಾಟಿ ಪದ್ಧತಿ ಅಂತ ಆನ್ಸರ್ ಅದ, ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತ ಹೇಳಿ ಕರಿತೀವಿ. ಇನ್ನೂ ಈ ಕನ್ನಡದಾಗ ಹೇಳ್ಬೇಕಂದ್ರ ಸಾಟಿ ಪದ್ಧತಿ ಅಂತ ಹೇಳಿ ಕರಿತೀವಿ. ಒಂದು ವಸ್ತುವನ್ನು ಕೊಟ್ಟು ಇನ್ನೊಂದು ವಸ್ತುಗಳನ್ನು ಪಡೆದುಕೊಳ್ಳುವುದಕ್ಕೆ ವಸ್ತು ವಿನಿಮಯ ಪದ್ಧತಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಹಣದ ಬಳಕೆ ಇರುವುದಿಲ್ಲ. ಭಾರತದಲ್ಲಿ ಕರೆನ್ಸಿ ನೋಟುಗಳ ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಅಂತ ಹೇಳಿದಾಗ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡ್ತಂದ್ರ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರ್ತದ. ನೋಟುಗಳನ್ನು ಮುದ್ರಿಸಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಪಾಲಿಸ್ತದ. ಎಲ್ಲಾ ನಿಯಮಗಳು ಏನಾಗ್ತವ ಅಂದ್ರ RBI ವಿಡಿಯೋವನ್ನು ನೋಡಿದ್ರೆ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ತದ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಭಾರತದಲ್ಲಿ ನಾಣ್ಯಗಳನ್ನ ಡ್ಯಾಶ್ ಚಲಾವಣೆಗೆ ತರುತ್ತದೆ ಅಂತ ಹೇಳಿದಾಗ ಭಾರತ ಸರ್ಕಾರ ಎಲ್ಲಾ ನಾಣ್ಯಗಳನ್ನು ತರುವುದಿಲ್ಲ. 1 ರೂಪಾಯಿ ನಾಣ್ಯಗಳನ್ನ ಮಾತ್ರ ಏನಾಗ್ತಂದ್ರ ಭಾರತ ಸರ್ಕಾರ ತರ್ತದ. 1 ರೂಪಾಯಿ ನಾಣ್ಯವನ್ನು ಹೊರತುಪಡಿಸಿ 2, 3, 5, 10, 20, 50, 100, 200, 500 ನೋಟು ಮತ್ತು ನಾಣ್ಯಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಅಧಿಕಾರ ಯಾರಿಗಿದೆ ಅಂದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ ಮಾತ್ರ ಅದ ಅಂತೇಳಿ ನಾವು ನೋಡ್ತೀವಿ. ಮತ್ತ ಮುಂದೆ ಹೋದಾಗ ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶ ಎಂದರೆ ವ್ಯವಹಾರಗಳಿಗಾಗಿ. ಸೊ ವ್ಯವಹಾರದ ಉದ್ದೇಶಕ್ಕಾಗಿ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಹಣವನ್ನ ಇಟ್ಟುಕೊಳ್ತೀವಿ. ಆಗ್ಲೇ ಹೇಳ್ದಂಗ M1, M2ಗಳನ್ನು ಡ್ಯಾಶ್ ಹಣ ಎಂದು ಕರಿತೀವಿ ಅಂತಂದಾಗ ಸಂಕುಚಿತ ಹಣ ಅಂತೇಳಿ ಕರಿತೀವಿ. M3, M4 ಅನ್ನ ಏನಂತೇಳಿ ಕರಿತೀವಿ ಅಂದ್ರ ವಿಶಾಲ ಹಣ ಅಂತೇಳಿ ಕರಿತೀವಿ. ನೆಕ್ಸ್ಟ್ SLR ಶಾಸನಬದ್ಧ ದ್ರವ್ಯತೆ ಅನುಪಾತ. ನೆಕ್ಸ್ಟ್ ನಾಣ್ಯ ಚಲಾವಣೆ ಅದರ ಸಂಬಂಧ ಆಗ್ತದ ಅಂತೇಳಿ ನಾಣ್ಯ ಚಲಾವಣೆ ಅಂತ ಹೇಳಿದಾಗ ಇಲ್ಲಿ ಭಾರತ ಸರ್ಕಾರ ಕೊಟ್ಟರು, ಆಬ್ವಿಯಸ್ಲಿ ನಾವು ಭಾರತ ಸರ್ಕಾರ ಕೊಡ್ಬೇಕಾಗ್ತದ. ಹಣ ಅಂತ ಹೇಳಿದಾಗ ಹಣ್ಣು ಅನ್ನೋದು ಏನಪ್ಪಾ ಅಂದ್ರ
ಡೈರೆಕ್ಟ್ ಕೊಟ್ಟರು. ಸಂಕುಚಿತ ಹಣ, ವಿಶಾಲ ಹಣ ಅನ್ನೋದು ಎರಡು ಬರ್ತದೆ. ಹಾಗಾಗಿ ಹಣ ಅನ್ನೋದು ಇದಾಗುವುದಿಲ್ಲ, ವಿನಿಮಯ ಮಾಧ್ಯಮ ರೀ. ಹಣ ಎನ್ನುವುದು ಏನಂದ್ರೆ ವಿನಿಮಯ ಮಾಧ್ಯಮ. ಹಣ ಎನ್ನುವುದು ವಿನಿಮಯ ಮಾಧ್ಯಮ. M3 M4 ಅನ್ನೋದು ಆಗ್ಲೇ ಹೇಳ್ದಂಗೆ ವಿಶಾಲ ಹಣ. ಅದೇ M1 M2 ಕೊಟ್ಟರಂದ್ರೆ ಸಂಕುಚಿತ ಹಣ. ಮರು ಒಪ್ಪಂದ ಖರೀದಿ ಪತ್ರ ಅಂತ ಹೇಳಿದಾಗ ರೀಪೋ ಅಂತೇಳಿ ಆಗ್ತದೆ. ನೆಕ್ಸ್ಟ್ ವಸ್ತು ವಿನಿಮಯ ಪದ್ಧತಿ ಅಂದರೆ ಏನಂದ್ರೆ ಒಂದು ವಸ್ತುವನ್ನು ಕೊಟ್ಟು ಇನ್ನೊಂದು ವಸ್ತುವನ್ನು ಪಡೆದುಕೊಳ್ಳುವುದಕ್ಕೆ ವಸ್ತು ವಿನಿಮಯ ಪದ್ಧತಿ ಅಥವಾ ಸಾಟಿ ಪದ್ಧತಿ ಅಂತೇಳಿ ಕರೀತಾರೆ. ಹಣದ ಅರ್ಥವನ್ನು ನೀಡಿ ಅಂತ ಹೇಳಿದಾಗ ವಿನಿಮಯ ಮಾಧ್ಯಮವಾಗಿ, ಮೌಲ್ಯಮಾಪನ ಸಾಧನವಾಗಿ ಎಲ್ಲರೂ ಒಪ್ಪಿಕೊಂಡಂತ ಒಂದು ವಸ್ತುವನ್ನ ಹಣ ಅಂತೇಳಿ ಕರಿತೀವಿ. ಅಥವಾ ವ್ಯವಹಾರವನ್ನು ಸುಗಮವಾಗಿ ನಡೆಸಲು ವಿನಿಮಯ ಮಾಧ್ಯಮವಾಗಿ ಬಳಸಲ್ಪಡುವ ವಸ್ತುವಿಗೆ ಹಣ ಅಂತೇಳಿ ಕರಿತೀವಿ. ನೆಕ್ಸ್ಟ್ ವಾಯ್ದೆ ಠೇವಣಿಗಳು ಅಂದ್ರೆ ವೆರಿ ಸಿಂಪಲ್, ಪರಿಪಕ್ವತೆ ನಿಶ್ಚಿತ ಕಾಲಾವಧಿ ಹೊಂದಿರುವ ಠೇವಣಿಗಳನ್ನ ವಾಯ್ದೆ ಠೇವಣಿಗಳು ಅಂತೇಳಿ ಕರಿತೀವಿ ಅಥವಾ ಅವಧಿ ಠೇವಣಿಗಳು ಅಂತೇಳಿ ಕರಿತೀವಿ. ಅವಧಿ ಠೇವಣಿಗಳೆಂದರೆ ಒಂದು ನಿರ್ದಿಷ್ಟ ಅವಧಿಗೆ ಬ್ಯಾಂಕಿನಲ್ಲಿ ಹಣವನ್ನು ಇಟ್ಟಾಗ ಆ ಅವಧಿ ಮುಗಿದ ನಂತರ ಅಸಲಿನೊಂದಿಗೆ ಏನಾಗ್ತದೆ ಅಂದ್ರೆ ಬಡ್ಡಿಯನ್ನು ಸೇರಿಸಿ ನಿಮಗೆ ಕೊಡ್ತಾರ, ಅದನ್ನ ಏನಂತೇಳಿ ಕರಿತೀವಿ ಅಂದ್ರೆ ವಾಯ್ದೆ ಠೇವಣಿಗಳು ಅಂತೇಳಿ ಕರಿತೀವಿ. ಕರೆನ್ಸಿ ನೋಟು ಮತ್ತು ನಾಣ್ಯಗಳಿಗೆ ಪಿಯೇಟ್ ಹಣ ಎಂದರೆ ಕರೆನ್ಸಿ ನೋಟು ಮತ್ತು ನಾಣ್ಯಗಳಿಗೆ ಏನಂತೇಳಿ ಕರಿತೀವಿ ಅಂದ್ರೆ ಪಿಯೇಟ್ ಹಣ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅಧಿಕ ಶಕ್ತಿಯ ಹಣ ಎಂದರೆ RBI ಮತ್ತು ಭಾರತ ಸರ್ಕಾರ ಚಲಾವಣೆಗೆ ತರುವಂತಹ ನೋಟು ಮತ್ತು ನಾಣ್ಯಗಳಿಗೆ ಅಧಿಕ ಶಕ್ತಿಯ ಹಣ ಅಂತೇಳಿ ಕರಿತೀವಿ. CR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ. ನಾನು ಆಗ್ಲೇ ಹೇಳಿದಂಗ ಈ ಎಲ್ಲಾ ವಿಷಯಗಳ ಸಂಬಂಧಪಟ್ಟಂತೆ ಇದ್ರದ್ದು ಕೂಡ ಏನದಂದ್ರೆ ಒಂದು ವಿಡಿಯೋ ಅದ, ಅದನ್ನು ಕೂಡ ನೋಡ್ರಿ ನೀವು. ಬ್ಯಾಂಕು ದರವು ಕೂಡ ಅದರಲ್ಲೇ ಬರ್ತದೆ. ನೆಕ್ಸ್ಟ್ ಹಣ ಕೊಳ್ಳುವ ಶಕ್ತಿಯ ಕುಸಿತ ಎಂದರೇನು ಅಂತೇಳಿ ಅಂದಾಗ ಹಣದ ಮೌಲ್ಯ ಏನಾಗ್ತದೆ ಕಡಿಮೆ ಆಗ್ತದೆ, ಅದನ್ನ ಏನಂತೇಳಿ ಕರಿತೀವಿ ಅಂದ್ರೆ ಹಣದ ಕೊಳ್ಳುವ ಶಕ್ತಿಯ ಕುಸಿತ ಅಂತೇಳಿ ಕರಿತೀವಿ. ನೆಕ್ಸ್ಟ್ 4 ವಾಕ್ಯದ ಪ್ರಶ್ನೆ, 4 ವಾಕ್ಯದಲ್ಲಿ ಉತ್ತರಿಸಿ ಅಂದಾಗ 2 ಮಾರ್ಕ್ಸಿನ ಪ್ರಶ್ನೆಗಳು. ಹಣದ ಯಾವುದಾದರೂ ಕಾರ್ಯಗಳನ್ನ ಬರೀರಿ ಅಂತೇಳಿ ಕೇಳ್ತಾರೆ. ಸೊ ಇದನ್ನ 4 ಮಾರ್ಕ್ಸಿಗೂ ಕೇಳಬಹುದು. ವಿನಿಮಯ ಮಾಧ್ಯಮ, ಮೌಲ್ಯಮಾಪನ ಸಾಧನ, ಮೌಲ್ಯ ಸಂಗ್ರಹಣೆ ಮತ್ತು ಮೌಲ್ಯ ವರ್ಗಾವಣೆ. ವಿನಿಮಯ ಮಾಧ್ಯಮ ಯಾಕಂತ ಹೇಳಿ ಕರಿತೀವಿ ಅಂದ್ರೆ ನಾವು ಅಂಗಡಿಗೆ ಹೋಗಿ ಹಣವನ್ನು ಕೊಟ್ಟಾಗ ವಸ್ತುಗಳನ್ನ ನಮಗೆ ಕೊಡ್ತಾರೆ, ಹಾಗಾಗಿ ವಿನಿಮಯ ಮಾಧ್ಯಮ. ಯಾವುದೇ ವಸ್ತುವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಹಣದ ಮೂಲಕ ಮಾಪನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಪೆನ್ನಿನ ಬೆಲೆ ಅಂತೇಳಿ ಎಷ್ಟು ಅಂದಾಗ 5 ರೂಪಾಯೋ 10 ರೂಪಾಯಿ ನೀವೇನ್ ಮಾಡಿದ್ರಿ ಹಣದ ಮೂಲಕ ಮೌಲ್ಯಮಾಪನ ಮಾಡಿದ್ರಿ. ಅದ್ರ ಬಿಟ್ಟು ಒಂದು ಜೋಳ ಹಾಕ್ತೀನಿ ಅಂತ ಹೇಳಿ ಎಲ್ಲಿಲ್ಲ, ಹಾಗಾಗಿ ಮೌಲ್ಯಮಾಪನ ಸಾಧನ ಆಗ್ತದ. ನೆಕ್ಸ್ಟ್ ನಾವು ಸಂಪತ್ತನ್ನ ಸಂಗ್ರಹಣೆ ಮಾಡ್ಲಿಕ್ಕೂ ನಾವೇನ್ ಮಾಡ್ತೀವಿ ಅಂದ್ರೆ ಹಣವನ್ನ ಬಳಸ್ತೀವಿ, ಹಾಗಾಗಿ ಮೌಲ್ಯ ಸಂಗ್ರಾಹಕ. ನೆಕ್ಸ್ಟ್ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವಾಗ ನಾವು ನಮ್ಮ ಮನೆಯಲ್ಲಿರುವಂತಹ ಧಾನ್ಯಗಳನ್ನು ಕಟ್ಕೊಂಡು ಹೋಗುದಿಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ಹಣವನ್ನು ತಗೊಂಡು ಹೋಗ್ತೀವಿ, ಹಾಗಾಗಿ ಮೌಲ್ಯ ವರ್ಗಾವಣೆಯ ಸಾಧನ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಹಣದ ಬೇಡಿಕೆ 2 ಉದ್ದೇಶಗಳು ಅಂತೇಳಿ ಬರ್ತದೆ, ವ್ಯವಹಾರದ ಉದ್ದೇಶ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶ ಅಂತೇಳಿ ನಾವು ಡೈರೆಕ್ಟ್ ಆಗಿ ಬರೀಬಹುದು. ನೆಕ್ಸ್ಟ್ ಬ್ಯಾಂಕುಗಳು ಹೇಗೆ ಹಣವನ್ನು ಪೂರೈಕೆ ಮಾಡುತ್ತವೆ ಅಂತೇಳಿ ಅಂದಾಗ ಕೇಂದ್ರ ಬ್ಯಾಂಕು ಬಡ್ಡಿ ದರ ಹೆಚ್ಚಿಸಿದಾಗ ಏನ್ ಮಾಡ್ತಾರ ಅಂದ್ರೆ ಇವ್ರು ಏನ್ ಮಾಡ್ತಾರ ಅಂದ್ರೆ ಕಡಿಮೆ ಪ್ರಮಾಣದ ಸಾಲ ಪಡಿತಾರ, ಅದು ಬಡ್ಡಿ ದರ ಕಡಿಮೆ ಮಾಡದಂದ್ರ ಇವರು ಕಡಿಮೆ ಪ್ರಮಾಣದ ಸಾಲವನ್ನ ಹೆಚ್ಚಿನ ಪ್ರಮಾಣದ ಸಾಲವನ್ನ ಜನರಿಗೆ ಕೊಡ್ತಾರ. ಅಂತಿಮ ಋಣದಾತ ಎಂದರೆ ನೋಡ್ರಿ, ಅಂತಿಮ ಋಣದಾತ ಅಂದ್ರ ಎಲ್ಲಾ ಬ್ಯಾಂಕ್ಗಳು ಏನಾಗ್ತಾವ ಅಂದ್ರೆ ಲಾಸ್ನೇ ಬೀಳ್ತಾವ. ಲಾಸ್ನೇ ಹೋದಂತ ಸಂದರ್ಭದಲ್ಲಿ ಅದಕ್ಕೆ ಏನ್ ಮಾಡ್ತಾರ ಅಂದ್ರೆ ಮರು ಹೊಂದಲಕ್ಕ ಮತ್ತೆ ಏನ್ ಮಾಡ್ಲಕ್ಕಪ್ಪ ಅಂದ್ರೆ ಚೇತರಿಸ್ಕೊಳಕ್ ಏನ್ ಮಾಡ್ತದ ಅಂದ್ರ RBI ಅನ್ನೋದು ಏನಾಗ್ತದಂದ್ರ ಅಂತಿಮ ಸಾಲವಾಗಿ ಕೊಡುತ್ತದ. ವಾಣಿಜ್ಯ ಬ್ಯಾಂಕುಗಳಿಗೆ ಬೇರೆಲ್ಲಿಯೂ ಸಾಲ ದೊರೆಯದಿದ್ದಾಗ RBI ಸಮಯದಲ್ಲೂ ಸಾಲ ನೀಡುತ್ತದೆ, ಆ ಸಮಯದಲ್ಲಿ ಕೂಡ ಸಾಲವನ್ನು ನೀಡುತ್ತದೆ, ಹಾಗಾಗಿ ಏನಂತೇಳಿ ಕರಿತೀವಿ ಅಂದ್ರೆ ಅಂತಿಮ ಋಣದಾತ ಅಂತೇಳಿ ಇದನ್ನ ಕರಿತೀವಿ. ನೆಕ್ಸ್ಟ್ ಆದಾಯ ಮತ್ತು ಉದ್ಯೋಗ ನಿರ್ಧಾರ ಎನ್ನುವಂತ ನಮಗೆ ಚಾಪ್ಟರ್ ಬರ್ತದೆ. ಆಲ್ರೆಡಿ ನಮಗೀಗ 3 ಚಾಪ್ಟರ್ ನಾವು ನೋಡಿದೀವಿ. ಸೊ ಆದಾಯದಿಂದ ಸ್ವತಂತ್ರವಾದ ಅನುಭೋಗ ಏನು ಅಂತ ಹೇಳಿದಾಗ ಬಿ ಸ್ವಾಯತ್ತ ಅನುಭೋಗ. ನೆಕ್ಸ್ಟ್ MPCU ಏನಾಗಿರ್ತದೆ ಅಂದ್ರೆ ಯಾವಾಗಲೂ 0 ಮತ್ತು 1 ನಡುವೆ, MPCU 0 ಮತ್ತು 1 ನಡುವೆ ಇರ್ತದ. ಯೋಜಿತ ಸಮಗ್ರ ಬೇಡಿಕೆ, ಯೋಜಿತ ಸಮಗ್ರ ಪೂರೈಕೆ ಸಮಬಿಂದುವಿನಲ್ಲಿ ಏನಾಗಿರ್ತವ ಅಂತ ಹೇಳಿದಾಗ ಸಮತೋಲನದಲ್ಲಿರುತ್ತದೆ. ನೆಕ್ಸ್ಟ್ ಸಾಲದ ಸುಲಭ ಲಭ್ಯತೆಯು ಏನಾಗಿರ್ತದೆ ಅಂದ್ರೆ ಹೂಡಿಕೆಯನ್ನು ಉತ್ತೇಜಿಸುತ್ತದೆ. ಅಂದ್ರೆ ಸಾಲ ನಮಗೆ ಈಸಿಯಾಗಿ ಸಿಕ್ತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಹೂಡಿಕೆ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ನೆಕ್ಸ್ಟ್ ಹೆಚ್ಚುವರಿ ಬೇಡಿಕೆ ಸನ್ನಿವೇಶದಲ್ಲಿ ಏನಾಗ್ತದೆ ಅಂತ ಹೇಳಿದಾಗ ಉತ್ಪನ್ನಕ್ಕಿಂತ ಬೇಡಿಕೆಯು ಏನಾಗಿರ್ತದೆ ಅಂದ್ರೆ ಅಧಿಕವಾಗಿರ್ತದ ಅಂತೇಳಿ ನಾವು ನೋಡಬಹುದು. ಬೆಟ್ಟ ಸ್ಥಳ ಅಂತ ಹೇಳಿದಾಗ ಆದಾಯದ ಮೇಲಿನ ಅನುಭೋಗವು ಅವಲಂಬನೆಯನ್ನ ತೋರಿಸುತ್ತದೆ. ಆದಾಯದ ಮೇಲೆ ಏನಾಗಿರ್ತದೆ ಅಂದ್ರೆ ಅನುಭೋಗ ಅವಲಂಬನೆಯಾಗಿರ್ತದೆ. ಆದಾಯ ಹೆಚ್ಚಾದ್ರೆ ಅನುಭೋಗ ಹೆಚ್ಚಾಗ್ತದೆ, ಆದಾಯ ಕಡಿಮೆ ಆದ್ರೆ ಅನುಭೋಗ ಕಡಿಮೆ ಆಗ್ತದೆ. ಉಳಿತಾಯವು ಆದಾಯದ ಡ್ಯಾಶ್ ಭಾಗವಾಗಿದೆ, ಅನುಭೋಗವಲ್ಲದ ಭಾಗವಾಗಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ 100 ರೂಪಾಯಿ ಏನದಪ್ಪ ಅಂದ್ರೆ ನಿಮ್ಮ ಹತ್ರ ಅದಾವ, ಹಾಗಾಗಿ ನೀವೇನ್ ಮಾಡ್ತೀರಿ 60 ರೂಪಾಯಿ ನೀವೇನ್ ಮಾಡ್ತೀರಿ ಖರ್ಚು ಮಾಡಿದ್ರಿ, ಖರ್ಚು ಮಾಡಿದ್ದೇನು ಅನುಭೋಗ, ಉಳಿದಿದ್ದೇನು
ಉಳಿತಾಯ ಎಂದರೆ ಉಳಿತಾಯವು ಆದಾಯದ ಉಳಿತಾಯ ಎಂದರೆ ಅನುಭೋಗವಾಗದೇ ಇರುವಂತಹ ಹಣವನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಉಳಿತಾಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮೂರನೇದು ಡ್ಯಾಶ್ ಪ್ರತಿ ಘಟಕದ ಅನುಭೋಗದ ಸರಾಸರಿ ಪ್ರವೃತ್ತಿಯಾಗಿದೆ ಆದಾಯವು. ನೆಕ್ಸ್ಟ್ ಗುಣಕದ ಗಾತ್ರವು ಹೂಡಿಕೆಯ ಮೌಲ್ಯವನ್ನು ಅವಲಂಬಿಸಿದೆ. ನೆಕ್ಸ್ಟ್ ಇವುಗಳನ್ನು ನೀವೇನ್ ಮಾಡಿದ್ರೆ ಅಂದ್ರೆ ಒಂದೊಂದಾಗಿ ನೀವು ಡಿಸ್ಕಷನ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಈಸಿಯಾಗಿ ಬರ್ತದೆ. ಈ ಚಾಪ್ಟರ್ ಅಲ್ಲಿ ಕೂಡ ನಿಮ್ಗೆ ಹಲವಾರು ಪ್ರಶ್ನೆಗಳು ಬರ್ತಾವೆ. ಮುಂದೆ ಬಂದಾಗ ಉಳಿತಾಯ ಅನ್ನೋದು ಏನಾಗಿರುತ್ತೆ ಅಂದ್ರೆ ವಾಯ್ ಮೈನಸ್ ಸಿ ಆದಾಯ ಮೈನಸ್ ವೆಚ್ಚ ಆಗಿರುತ್ತೆ. ಹಂಗಾಗಿ ಒಂದೇದು. ನೆಕ್ಸ್ಟ್ ಕಚ್ಚಾ ಸರಕುಗಳು ಅಂತೇಳಿ ಅಂದಾಗ ಕಚ್ಚಾ ಸರಕುಗಳು ಏನಾಗ್ತಾವ ಅಂದ್ರೆ ಸಿ ಆಗ್ತಾವ, ಮಧ್ಯವರ್ತಿ ಸರಕುಗಳು ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಮೂರನೇದು ಆದಾಯ ಪ್ರತಿ ಘಟಕದ ಅನುಭೋಗ. ಪ್ರತಿ ಘಟಕ ಅಂತೇಳಿ ಅಂದಾಗ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಏನು ಸರಾಸರಿ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ ಏನಾಗಿರ್ತದ ಅಂತ ಹೇಳಿದಾಗ ಅಂತಿಮ ಸರಕುಗಳ ಸಮಗ್ರ ಬೇಡಿಕೆಯು ಏನಾಗಿರುತ್ತೆ ಅಂದ್ರೆ ಸಿ ಪ್ಲಸ್ ಐ ಪ್ಲಸ್ ಸಿ ಪ್ಲಸ್ ವಾಯ್ ಆಗಿರ್ತದೆ. ಇದನ್ನು ನೀವು ನೋಡ್ಕೊಡ್ರಿ. ಹೆಚ್ಚುವರಿ ಬೇಡಿಕೆ ಏನಾಗಿರುತ್ತೆ ಅಂದ್ರೆ ದೀರ್ಘಾವಧಿಯಲ್ಲಿ ಹೆಚ್ಚಾಗ್ತದ ಅಂತೇಳಿ ನಾವು ನೋಡ್ತೀವಿ. ಈ ರೀತಿ ನೆಕ್ಸ್ಟ್ ನಮ್ಗೆ 1 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ, 2 ಅಂಕದ ಪ್ರಶ್ನೆಗಳನ್ನು ಕೂಡ ನಮ್ಗೆ ಇದರಿಂದ ಬರ್ತಾವೆ. ಇದರ ಬಗ್ಗೆ ನೀವು ಸ್ವಲ್ಪ ಸ್ಟಡಿ ಮಾಡ್ರಿ. ನೆಕ್ಸ್ಟ್ ಮುಂಗಡ ಪತ್ರವನ್ನು ನೋಡಿದಾಗ ಅಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನ ಹೇಳಕ್ಕಾಗೋದಿಲ್ಲ. ಹಾಗಾಗಿ ಸೊ ನೀವು ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ಸ್ಟಡಿ ಮಾಡೋದು ಉತ್ತಮ. ಈ ಚಾಪ್ಟರ್ ಬಹಳ ಚಂದ ನೋಡ್ರಿ. ಇಲ್ಲಿ ನಾವು ಡಿಸ್ಕಷನ್ ಮಾಡುವಂತ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಸೊ ಸರ್ಕಾರದ ಮುಂಗಡ ಪತ್ರ ವ್ಯಕ್ತಿಗಳು ಮತ್ತು ಉದ್ಯಮಗಳ ಮೇಲಿನ ಎಲ್ಲಾ ತೆರಿಗೆಗಳು ಏನಾಗಿರ್ತಾವ ಅಂದ್ರ ವ್ಯಕ್ತಿಗಳ ಮೇಲೆ ಇರುವಂತಹ ತೆರಿಗೆಗಳು ಏನಾಗಿರ್ತಾವ ಅಂದ್ರ ನೇರ ತೆರಿಗೆಗಳಾಗಿರ್ತಾವ, ನೆನಪಿಟ್ಕೊಳ್ರಿ. ನೆಕ್ಸ್ಟ್ ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲೆ ವಿಧಿಸುವಂತಹ ತೆರಿಗೆಯು ದೇಶದೊಳಗೆ ಉತ್ಪಾದಿಸಿದಂತಹ ಸರಕುಗಳ ಮೇಲೆ ವಿಧಿಸಲಾಗುವಂತಹ ತೆರಿಗೆ ಏನಾಗಿರುತ್ತೆ ಅಂದ್ರ ಅಬಕಾರಿ ತೆರಿಗೆಯಾಗಿರ್ತದೆ. ನೆಕ್ಸ್ಟ್ ಮೂರನೇದು ಸ್ವಯಂ ಚಾಲಿತ ಕಂಪನ ಗ್ರಾಹಕರಂತೆ ಕಾರ್ಯನಿರ್ವಹಿಸುವ ತೆರಿಗೆಯನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಪರಿಮಾಣಾತ್ಮಕ ತೆರಿಗೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆ ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಏನಾಗ್ತದೆ ಅಂದ್ರ ಅತಿ ಪ್ರಸರಣಕ್ಕೆ ಅವಕಾಶವಾಗ್ತದೆ ಅಂತೇಳಿ ನಾವು ನೋಡಬಹುದು. ನೆಕ್ಸ್ಟ್ ಬಿಟ್ಟ ಸ್ಥಳ ಬಂದಾಗ ಹಣ ಪಾವತಿಸದೆ ಸಾರ್ವಜನಿಕರ ಸರಕುಗಳು ಬಳಕೆದಾರರನ್ನು ಏನಂತ ಹೇಳಿ ಕರಿತೀವಿ ಅಂದ್ರ ಪುಕ್ಕಟೆ ಸವಾರರು ಅಂತೇಳಿ ಕರಿತೀವಿ. ಪುಕ್ಕಟೆ ಸವಾರರು ಎಂದರೆ ಹಣವನ್ನು ಪಾವತಿಸದೆ ಸಾರ್ವಜನಿಕ ಸರಕು ಸೇವೆಗಳನ್ನ ಅಥವಾ ಸಾರ್ವಜನಿಕ ಸರಕುಗಳನ್ನ ಬಳಕೆ ಮಾಡುವವರನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಪುಕ್ಕಟೆ ಸವಾರರು ಅಂತೇಳಿ ಕರಿತೀವಿ. ಭಾರತದಲ್ಲಿ ಹಣಕಾಸಿನ ವರ್ಷವು ಎಲ್ಲರಿಗೂ ಗೊತ್ತದ ಏಪ್ರಿಲ್ 1ರಿಂದ 31 ಮಾರ್ಚ್ ವರೆಗೆ ಏನಾಗಿರ್ತದಪ್ಪ ಅಂದ್ರ ಹಣಕಾಸಿನ ವರ್ಷ ಇರ್ತದ. ಭಾರತದಲ್ಲಿ ಆಮದಾಗುವ ಮತ್ತು ಭಾರತದಿಂದ ಹೊರಗೆ ರಫ್ತಾಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯನ್ನ ಆಬ್ವಿಯಸ್ಲಿ ಆಮದು ಮತ್ತು ರಫ್ತು ತೆರಿಗೆ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಭಾರತವು ಅಥವಾ ಸರ್ಕಾರವು ಅದು ಸಂಗ್ರಹಿಸಿದ ಆದಾಯಕ್ಕೆ ಸಮಾನವಾದ ಮೊತ್ತವನ್ನು ವೆಚ್ಚ ಮಾಡುತ್ತದೆ. ಇದನ್ನ ಏನಂತ ಹೇಳಿ ಕರಿತೀವಿ ಅಂತೇಳಿ ಅಂದಾಗ ಸಮತೋಲನ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ನೋಡ್ರಿ 3 ರೀತಿಯ ಮುಂಗಡ ಪತ್ರಗಳು ಬರ್ತಾವ. ಒಂದೇದು ಉಳಿತಾಯ ಮುಂಗಡ ಪತ್ರ, ಮ್ಯಾಲ ರೀತಿ ನೋಡ್ರಿ ಉಳಿತಾಯ ಮುಂಗಡ ಪತ್ರ, ಕೊರತೆಯ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ. ಸೊ ಉಳಿತಾಯ ಮುಂಗಡ ಪತ್ರ ಎಂದರೆ ಆದಾಯ 100 ರೂಪಾಯಿ ಇರ್ತದೆ, ಹೌದಾ? ಆದಾಯ 100 ರೂಪಾಯಿ ಇರ್ತದೆ. ಖರ್ಚು ನೀವು 80 ರೂಪಾಯಿ ಮಾಡಿದ್ರೆ ಅಂದ್ರೆ ಉಳಿತ ಎಷ್ಟು 20 ರೂಪಾಯಿ. ಹಂಗಾಗಿ ಆದಾಯ ಹೆಚ್ಚಾಗಿದ್ದು ವೆಚ್ಚ ಕಡಿಮೆಯಾಗಿದ್ದರೆ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಉಳಿತಾಯ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಉಳಿತಾಯ ಮುಂಗಡ ಪತ್ರವನ್ನ ಮುಂದುವರೆದ ದೇಶಗಳು, ಅಮೆರಿಕದಂತಹ ದೇಶಗಳು ಏನ್ ಮಾಡ್ತಾವ ಅಂದ್ರ ಉಳಿತಾಯ ಮುಂಗಡ ಪತ್ರವನ್ನ ಮಂಡಿಸ್ತಾವ. ನೆಕ್ಸ್ಟ್ ಕೊರತೆಯ ಮುಂಗಡ ಪತ್ರ ಎಂದರೆ ಕೊರತೆಯ ಮುಂಗಡ ಪತ್ರ ಎಂದರೆ ಆದಾಯ 100 ರೂಪಾಯಿ ಇರ್ತದೆ, ನಾವು ಖರ್ಚು ಏನ್ ಮಾಡ್ತೀವಿ ಅಂದ್ರೆ 120 ರೂಪಾಯಿ ಮಾಡಿಬಿಡ್ತೀವಿ. ಸೊ ಹಿಂಗಾಗಿ 20 ರೂಪಾಯಿ ಏನಾಯ್ತು, ಕೊರತೆ ಆಯ್ತು. ಹಂಗಾಗಿ ಆದಾಯದ ಪ್ರಮಾಣ ಕಡಿಮೆ ಇದ್ದು ಮಾಡುವಂತಹ ವೆಚ್ಚದ ಪ್ರಮಾಣ ಹೆಚ್ಚಾಗಿದ್ದರೆ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಕೊರತೆಯ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಈ ಕೊರತೆಯ ಮುಂಗಡ ಪತ್ರವನ್ನ ಯಾವ ದೇಶ ಮಂಡಿಸ್ತದ ಅಂದ್ರ ಭಾರತ ಮಂಡಿಸ್ತದ. ನೆಕ್ಸ್ಟ್ ಸಮತೋಲನ ಮುಂಗಡ ಪತ್ರ ಅಂದ್ರ ನೀವು ಪಗಾರನು 100 ರೂಪಾಯಿ ಬರ್ತದ, ನೀವು 100 ರೂಪಾಯಿನ ಏನ್ ಮಾಡ್ತೀರಿ ಅಂದ್ರ ರಾಷ್ಟ್ರದಲ್ಲಿ ಖರ್ಚು ಮಾಡ್ತೀರಿ. 100 ರೂಪಾಯಿ ಅಂದ್ರೆ 100 ಕೋಟಿಗಳು ಅಂತೇಳಿ ಅನ್ಕೊಳ್ರಿ, ನಿಮ್ಗೆ ಈಸಿ ಆಗ್ತದೆ. ಸೊ ಇದನ್ನ ನಾವೇನಂತೇಳಿ ಕರಿತೀವಿ ಅಂದ್ರ ಕೊರತೆಯ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಪ್ರಶ್ನೆ ಏನದ ಅಂತೇಳಿ ಅಂದಾಗ ಸರ್ಕಾರ ಸಂಗ್ರಹಿಸಿದ ಆದಾಯಕ್ಕೆ ಸಮಾನವಾದ ವೆಚ್ಚ ಮಾಡಿದರ ಕೊರತೆಯ ಮುಂಗಡ ಪತ್ರ, ಆದಾಯಕ್ಕಿಂತ ವೆಚ್ಚ ಹೆಚ್ಚಾಯ್ತಪ್ಪ ಅಂದ್ರ ಕೊರತೆಯ ಮುಂಗಡ ಪತ್ರ. ನೆಕ್ಸ್ಟ್ ಆದಾಯ ಹೆಚ್ಚಾಗಿ ವೆಚ್ಚ ಕಡಿಮೆ ಇತ್ತಂದ್ರ ಉಳಿತಾಯ ಮುಂಗಡ ಪತ್ರ. 3ರಲ್ಲಿ ಒಂದು ಪ್ರಶ್ನೆ ನೀವು ಏನ್ ಮಾಡ್ಬೋದು ಅಂದ್ರ ಕೇಳಬಹುದು. ನೆಕ್ಸ್ಟ್ ಮುಂದೆ ಹೋದಾಗ ಕಂದಾಯ ಸ್ವೀಕೃತಿ ಮತ್ತು ಕಂದಾಯ ವೆಚ್ಚದ ಮೇಲೆ ನಿಮ್ಗೆ ಏನಾಗ್ತಂದ್ರ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಇರ್ತಾವ, ಅವುಗಳನ್ನ ನೀವು ನೋಡ್ಕೊಳ್ರಿ. ನೆಕ್ಸ್ಟ್
ಸೊ ಮುಕ್ತ ಆರ್ಥಿಕತೆಯ ಬಗ್ಗೆ ನಾವು ಏನು ಮಾಡೋಣ ಅಂದ್ರೆ ಸ್ವಲ್ಪ ನಾವು ಲೈಟಾಗಿ ಏನು ಮಾಡೋಣ ಡಿಸ್ಕಷನ್ ಮಾಡೋಣ. ಓಕೆ, ಇಲ್ಲಿ ಇನ್ನೊಂದು ಸ್ವಲ್ಪ ನೋಡ್ರಿ. ಓಕೆ, ಓಕೆ, ಇದನ್ನ ನೀವು ಓದ್ಕೋಬಹುದು. ಮುಕ್ತ ಆರ್ಥಿಕತೆ ಅಂದ್ರೆ ತಿಳ್ಕೊಳ್ರಿ. ಸೊ ಆರ್ಥಿಕತೆಯಲ್ಲಿ 2 ಪ್ರಕಾರಗಳು. ಸೊ ಒಂದು ಏನಪ್ಪಾ ಅಂದ್ರೆ ಮುಚ್ಚಿದ ಆರ್ಥಿಕತೆ, ಎರಡನೇದು ಏನಂದ್ರ ಮುಕ್ತ ಆರ್ಥಿಕತೆ. ಮುಚ್ಚಿದ ಆರ್ಥಿಕತೆ ಅಂದ್ರ ಪ್ರಪಂಚದ ಯಾವುದೇ ರಾಷ್ಟ್ರದೊಂದಿಗೆ ತನ್ನ ವ್ಯಾಪಾರವನ್ನು ಮಾಡದೇ ಇರುವಂತಹ ಆರ್ಥಿಕತೆಯನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಮುಚ್ಚಿದ ಆರ್ಥಿಕತೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮುಕ್ತ ಆರ್ಥಿಕತೆ ಅಥವಾ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ತೆರೆದ ಆರ್ಥಿಕತೆ ಅಂತ ಕರಿತೀವಿ. ಪ್ರಪಂಚದ ಎಲ್ಲಾ ರಾಷ್ಟ್ರಗಳೊಂದಿಗೆ ವ್ಯವಹಾರ ಮಾಡುವಂತಹ ಆರ್ಥಿಕತೆಯನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ತೆರೆದ ಆರ್ಥಿಕತೆ ಅಂತೇಳಿ ಕರಿತೀವಿ. ಮುಚ್ಚಿದ ಆರ್ಥಿಕತೆ ಎಂದರೆ ಪ್ರಪಂಚದ ಯಾವುದೇ ರಾಷ್ಟ್ರದೊಂದಿಗೆ ವ್ಯಾಪಾರವನ್ನು ಮಾಡದೇ ಇರುವಂತಹ ಆರ್ಥಿಕತೆಯನ್ನ ಮುಚ್ಚಿದ ಆರ್ಥಿಕತೆ ಅಂತೇಳಿ ಕರಿತೀವಿ. ಮುಕ್ತ ಆರ್ಥಿಕತೆ ಅಂದ್ರ ಪ್ರಪಂಚದ ಎಲ್ಲಾ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವಹಿವಾಟನ್ನು ಮಾಡುವಂತಹ ಆರ್ಥಿಕತೆಯನ್ನ ಮುಕ್ತ ಆರ್ಥಿಕತೆ ಅಂತೇಳಿ ಕರಿತೀವಿ, ಅಥವಾ ಓಪನ್ ಎಕನಾಮಿ ಅಂಡ್ ಕ್ಲೋಸ್ಡ್ ಎಕನಾಮಿ ಅಂತೇಳಿ ಬರ್ತದ. ನಾವು 1ನೇ ಪ್ರಶ್ನೆಗೆ ಬಂದಾಗ ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿಯ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳುವಾಗ ಮಾರುಕಟ್ಟೆಯನ್ನು ಹೀಗೆ ಅನ್ನುತ್ತಾರೆ. ಏನಂತೇಳಿ ಕರಿತೀವಿ ಅಂದ್ರ ಹಣದ ಮಾರುಕಟ್ಟೆ ಕೊಂಡಿ, ಉತ್ಪನ್ನ ಮಾರುಕಟ್ಟೆ ಕೊಂಡಿ, ಶ್ರಮದ ಮಾರುಕಟ್ಟೆ ಕೊಂಡಿ ಅಂತೇಳಿ 3 ಆಪ್ಷನ್ ಬರ್ತಾವ. ನಾವು ಉತ್ಪನ್ನ ಮಾರುಕಟ್ಟೆ ಕೊಂಡಿ ಅಂತೇಳಿ ಕರಿತೀವಿ. ಬೇಡಿಕೆ ಮತ್ತು ಪೂರೈಕೆಗಳು ಮಾರುಕಟ್ಟೆ ಬಲಗಳಿಂದ ನಿರ್ಧಾರವಾಗುವ ವಿನಿಮಯ ದರವನ್ನು ಏನಂತೇಳಿ ಕರಿತೀವಿ ಅಂತೇಳಿ ಅಂದಾಗ ಸಿ, ಬದಲಾಗುವ ವಿನಿಮಯ ದರ ಅಂತೇಳಿ ಕರಿತೀವಿ. ವಿನಿಮಯ ದರದಲ್ಲಿ 3 ಪ್ರಕಾರಗಳು. ಒಂದನೇದು ಸ್ಥಿರ ವಿನಿಮಯ ದರ. ಸ್ಥಿರ ವಿನಿಮಯ ದರ ಎಂದರೆ ವಿನಿಮಯ ದರವು ಯಾವಾಗಲೂ ಬದಲಾಗದೆ ಸ್ಥಿರವಾಗಿದ್ದರೆ ಅದನ್ನು ಏನಂತೇಳಿ ಕರಿತೀವಿ ಅಂದ್ರ ಸ್ಥಿರ ವಿನಿಮಯ ದರ ಅಂತೇಳಿ ಕರಿತೀವಿ. ನೆಕ್ಸ್ಟ್ 2ನೇದು ಬದಲಾಗುವ ವಿನಿಮಯ ದರ ಎಂದರೆ ದಿನದ 24 ಗಂಟೆಗಳ ಕಾಲ ಅಥವಾ ನಿರಂತರವಾಗಿ ವಿನಿಮಯ ದರವು ಬದಲಾಗುತ್ತಿದ್ದರೆ ಅದನ್ನು ಏನಂತೇಳಿ ಕರಿತೀವಿ ಅಂದ್ರ ಬದಲಾಗುವ ವಿನಿಮಯ ದರ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನಿರ್ವಹಣೆಯ ವಿನಿಮಯ ದರ ಎಂದರೆ ವಿನಿಮಯ ದರವು ಬದಲಾಗುತ್ತೂ ಇರ್ತದ, ಕೆಲವೊಂದು ಬಾರಿ ಸ್ಥಿರವಾಗಿರ್ತದ, ಅದನ್ನ ಏನಂತೇಳಿ ಕರಿತೀವಿ ಅಂದ್ರ ನಿರ್ವಹಣೆ ವಿನಿಮಯ ದರ ಅಂತೇಳಿ ಕರಿತೀವಿ. ಇದರ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಜಗತ್ತಿನ ಇತರೆ ದೇಶಗಳು ಮತ್ತು ದೇಶದಲ್ಲಿ ವಾಸಿಸುವ ನಡುವೆ ವ್ಯವಹಾರಗಳು ಸಂದಾಯ ಬಾಕಿಯನ್ನು ದಾಖಲಿಸುತ್ತವೆ. 3ನೇದು ಏನಂತ ಆಗ್ತಂದ್ರ ಡಿ ಆಗ್ತದೆ ನೋಡ್ರಿ. ಮೇಲಿನ ಎಲ್ಲವೂ ನಾವು ಪೂರ ತಿಳ್ಕೊಂಡ್ರು. ಸಂದಾಯ ಬಾಕಿ ಮತ್ತು ವ್ಯಾಪಾರ ಬಾಕಿ ಅಂದ್ರೇನು ತಿಳ್ಕೊಂಡ್ರು. ಸಂದಾಯ ಬಾಕಿ ಅಥವಾ ಫಸ್ಟ್ ವ್ಯಾಪಾರ ಬಾಕಿ ತಿಳ್ಕೊಂಡ್ರಿ. ವ್ಯಾಪಾರ ಬಾಕಿ ಎಂದರೆ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಏನ್ ಮಾಡ್ತದೆ ಅಂದ್ರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತದೆ. ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಏನ್ ಮಾಡ್ತದೆ ವ್ಯಾಪಾರ ಬಾಕಿ ಅಂದ್ರ ಸರಕುಗಳನ್ನು ಉತ್ಪಾದನೆ ಮಾಡ್ತದೆ. ಸರಕುಗಳನ್ನು ಉತ್ಪಾದನೆ ಮಾಡ್ತದ, ಮಾಡಿ ಏನ್ ಮಾಡ್ತದಂದ್ರ ಆಮದನ್ನು ಮಾಡ್ತದ, ನೆಕ್ಸ್ಟ್ ರಫ್ತುಗಳನ್ನು ಮಾಡ್ತದ. ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಆಮದು ಮಾಡಿಕೊಂಡ ಸರಕುಗಳ ಮೌಲ್ಯ ಬರೇ ಸರಕುಗಳ ಮೌಲ್ಯ ಮತ್ತ ರಫ್ತು ಮಾಡಿದಂತ ಸರಕುಗಳ ಮೌಲ್ಯದ ನಡುವರೆಗಿನ ವ್ಯತ್ಯಾಸವನ್ನ ನಾವೇನಂತ ಕರಿತೀವಿ ಅಂದ್ರ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ವ್ಯಾಪಾರ ಬಾಕಿ ಅಂದ್ರ ಆಮದು ಮಾಡಿಕೊಂಡ ಸರಕುಗಳ ಮೌಲ್ಯ ನೆಕ್ಸ್ಟ್ ರಫ್ತು ಮಾಡಿಕೊಂಡ ಸರಕುಗಳ ಮೌಲ್ಯದ ನಡುವರೆಗಿನ ವ್ಯತ್ಯಾಸವನ್ನ ಡಿಫರೆನ್ಸ್ ಅನ್ನ ಏನಂತ ಕರಿತೀವಿ ಅಂದ್ರ ವ್ಯಾಪಾರ ಬಾಕಿ ಅಂತ ಹೇಳಿ ಕರಿತೀವಿ. ಅದನ್ನೇ ಸಂದಾಯ ಬಾಕಿ ಅಂತ ಹೇಳಿದ್ವಿ ಅಂದ್ರ ಇಲ್ಲೇನು ಅನ್ಬೇಕಂದ್ರ ಸಂದಾಯ ಬಾಕಿ ಅಂದ್ರೆ ಏನಂತ ಹೇಳಿ ಕೇಳೋದ ಅಂದಾಗ ಆಮದು ಮಾಡಿಕೊಂಡ ಸರಕು ಮತ್ತು ಸೇವೆಗಳು ನೆಕ್ಸ್ಟ್ ರಫ್ತು ಮಾಡಿಕೊಂಡ ಸರಕು ಮತ್ತು ಸೇವೆಗಳ ನಡುವಿನ ವ್ಯತ್ಯಾಸವನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಸಂದಾಯ ಬಾಕಿ ಅಂತೇಳಿ ಕರಿತೀವಿ. ಅದರ ಬಗ್ಗೆ ನೀವೇನ್ ಮಾಡ್ರಿ ಅಂದ್ರ ಸಂಪೂರ್ಣವಾಗಿ ಓದ್ಕೊಡ್ರಲ್ಲ. 3 ಪ್ರಕಾರಗಳು ಬರ್ತಾವ, ಇದ್ರಾಗ 3 ಪ್ರಕಾರಗಳು ನಮಗೆ ಬರ್ತಾವ. ನೆಕ್ಸ್ಟ್ ವಿದೇಶಿ ಕರೆನ್ಸಿಯ ರೂಪದಲ್ಲಿ ಒಂದು ದೇಶದ ಕರೆನ್ಸಿ ದರವನ್ನು ಹೀಗೆಂದು ಕರೆಯುತ್ತಾರೆ ಅಂತೇಳಿ 3ನೇ ಪ್ರಶ್ನೆ ಬರ್ತದ. ಏನಂತ ಹೇಳಿ ಕರೀತಾರೆ ಅಂದ್ರ ಸೊ ವಿನಿಮಯ ದರ ಸೊ ಏನಂತ ಹೇಳಿ ಕರಿತೀವಿ ಅಂದ್ರ ವಿನಿಮಯ ನಿಯಂತ್ರಣ, ಬಡ್ಡಿ ದರ, ವಿದೇಶಿ ವಿನಿಮಯ ದರ, ಮೇಲಿನ ಎಲ್ಲವೂ ಅನ್ನೋದು ಏನಾಗ್ತದೆ ಅಂದ್ರ ಸೊ 4ನೇ ಪ್ರಶ್ನೆ 3ನೇ ಪ್ರಶ್ನೆಯ ಆನ್ಸರ್ ಆಗ್ತದ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋದಾಗ ಈ ಪ್ರಮಿತಿಯಲ್ಲಿ ಕರೆನ್ಸಿಗಳನ್ನು ಚಿನ್ನದ ರೂಪದಲ್ಲಿ ವ್ಯಾಖ್ಯಾನಿಸುತ್ತಾರೆ. ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಚಿನ್ನದ ಪ್ರಮಿತಿ ಅಂತೇಳಿ ಕರಿತೀವಿ. ಸೊ ನೆನಪಿರಲಿ. ನೆಕ್ಸ್ಟ್ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತೇಳಿ ಅಂದಾಗ ಆ ಬಿಟ್ಟ ಸ್ಥಳಗಳಲ್ಲಿ ಆನ್ಸರ್ ಅದಾವ, ಸ್ಕ್ರೀನ್ ಶಾಟ್ ಅನ್ನ ತಗೊಳ್ರಿ. ನೆಕ್ಸ್ಟ್ ಮುಕ್ತ ಆರ್ಥಿಕತೆ ಎಂದರೇನು ಪ್ರಶ್ನೆ ಬರ್ತದ, ಸಂದಾಯ ಬಾಕಿ ಎಂದರೇನು ಬರ್ತದ,
ಅದರ ಬಗ್ಗೆ ನೀವು ಸ್ಟಡಿ ಮಾಡಿರಿ. ವಿನಿಮಯ ದರಗಳ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ನೆಕ್ಸ್ಟ್ ಬಂಡವಾಳ ಖಾತೆ ಮತ್ತು ಚಾಲ್ತಿ ಖಾತೆಗಳ ಬಗ್ಗೆ ನಿಮ್ಮ ಪ್ರಶ್ನೆಗಳು ಬರ್ತಾವೆ. ಈ ರೀತಿಯಾಗಿ ನಮಗೇನಾಗ್ತಂದ್ರೆ ಸಂಪೂರ್ಣವಾಗಿ ಸೂಕ್ಷ್ಮ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಹಲವಾರು ಪ್ರಶ್ನೆಗಳು ಬರ್ತಾವೆ. ಅವೆಲ್ಲವನ್ನ ನೀವೇನು ಮಾಡ್ರಪ್ಪ ಅಂದ್ರೆ ತಿಳ್ಕೊಳ್ರಿ ಅಂತೇಳಿ ಹೇಳ್ತಾ, ಸೊ ಇವತ್ತಿನ ದಿನ ನಾವೇನೇನು ಡಿಸ್ಕಷನ್ ಮಾಡಿದೆವು ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒನ್ ಶಾರ್ಟ್ ವಿಡಿಯೋ ಅಂದ್ರೆ ಶಾರ್ಟಾಗಿ ಏನೇನು ಬರ್ತಾವೆ ಅನ್ನೋದನ್ನ ನಾವೇನು ಮಾಡಿದೆವು ಅಂದ್ರೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದ್ರೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದಾಗ POQ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತೇಳಿ ಬರ್ತಾವ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಗಳನ್ನು ನಾವೇನು ಮಾಡೋಣ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.